ಎಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಳ್ಳೋಣ. ಭೂಮಿನ ಆಕಾಶವನ್ನು ಸಮಸ್ತವನ್ನು ಉಂಟು ಮಾಡಿದ ನಮ್ಮ ಪ್ರೀತಿಯ ಪರಲೋಕ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ಶ್ರೇಷ್ಠವಾದ ಅಮೂಲ್ಯವಾದ ಘನವುಳ್ಳ ನಾಮಕ್ಕೆ ವಂದನೆಗಳು, ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ತಂದೆ. ಅದಪ್ಪ, ಕಳೆದ ರಾತ್ರಿ ಎಲ್ಲ ಕಣ್ಮನೆಯಂತೆ ಕಾದು ಕಾಪಾಡಿ ಸುಖ ನಿದ್ರೆಯನ್ನು ಕೊಟ್ಟು ವಿಶ್ರಾಂತಿಯನ್ನು ಕೊಟ್ಟು ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧವಾದ ಶ್ರೇಷ್ಠವಾದಂತ ಮಾತುಗಳನ್ನು ಧ್ಯಾನ ಮಾಡಲಿಕ್ಕೆ ಕೊಟ್ಟಂತ ಕೃಪೆಗಾಗಿ, ಕರುಣೆಗಾಗಿ, ದಯೆಗಾಗಿ, ನಿಮ್ಮ ಒಂದು ಪ್ರೀತಿಗಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದೆ ಸ್ವಾಮಿ. ಕೂಡಿ ಬಂದಂತ ಎಲ್ಲ ಸಭೆ ಮಕ್ಕಳನ್ನು, ಕುಟುಂಬಗಳನ್ನು ಸ್ವಾಮಿ ವೈಯಕ್ತಿಕವಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಪ್ರಾಣಾತ್ಮ ಶರೀರ ಅವಯವಂಗಾಂಗಗಳು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತಾ ಸ್ವಾಮಿ ತಂದೆಯ ದೇವರೇ, ಈ ದಿನ ಸ್ವಲ್ಪ ನಿಮ್ಮ ಮಾತುಗಳು ನಮಗೋಸ್ಕರ ಜೀವವುಳ್ಳ ಮಾತುಗಳನ್ನು ಬರೆಸಿ ಸ್ವಾಮಿ, ಆ ಮಾತುಗಳನ್ನು ಕೇಳಲಿಕ್ಕಾಗುವಂತೆ, ಧ್ಯಾನ ಮಾಡ್ಲಿಕ್ಕಾಗುವಂತೆ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕೇಳಿದ ಮಾತುಗಳು ಅನುಸಾರವಾಗಿ ತಂದೆ ಅಪ್ಪ, ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಸ್ವಾಮಿ ನಿಮಗೆ ವಿಧೇಯರಾಗಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಿಕ್ಕಾಗುವಂತೆ ಕೃಪೆ ತೋರಿಸಬೇಕೆಂದು ಬಿಡ್ತಾ ಇದ್ದೀನಿ ತಂದೆ ದೇವರೇ. ಹೌದು ಸ್ವಾಮಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಸ್ವಾಮಿ ಅಪ್ಪ, ಒಂದೊಂದು ದಿನವೂ ನೀವು ಅದ್ಭುತವಾಗಿ ಅತಿಶಯವಾಗಿ ನಮ್ಮನ್ನು ಅನುದಿನವೂ ಅನುಕ್ಷಣವೂ ನಡೆಸಿಕೊಂಡು ಬರುತ್ತಿರುವ ವಿಧಾನಕ್ಕಾಗಿ, ಮಾಡುತ್ತಿರುವಂತ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ, ಸಹಾಯಕ್ಕಾಗಿ ಅಪ್ಪ ತಂದೆ ದೇವರು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಪ್ರಾರಂಭದಿಂದ ಅಂತ್ಯದವರೆಗೂ ಪರಿಶುದ್ಧಾತ್ಮರ ಸಹಾಯದೊಟ್ಟಿಗೆ ಸ್ವಾಮಿ ತಂದೆ, ಈ ದಿನ ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಯಪಡಿಸಬೇಕೆಂದು ನೀವು ನಮಗೆ ಉಪದೇಶಕರಾಗಿ ಸ್ವಾಮಿ ನಮಗೆ ಜ್ಞಾನ, ತಿಳುವಳಿಕೆ, ವಿವೇಕವನ್ನು ಕೊಟ್ಟು ಸಮಯೋಚಿತವಾದಂತಹ ಜ್ಞಾನವನ್ನು ಕೊಟ್ಟು ಸ್ವಾಮಿ ನೀವು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ ತಂದೆ. ಕೂಡಿ ಬಂದಂತ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹೆಸರಲ್ಲಿ ಒಪ್ಪಿಸಿಕೊಡುತ್ತಾ ನನ್ನನ್ನು ಸಮರ್ಪಿಸಿಕೊಂಡು ಎಲ್ಲವೂ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ಸಭೆಯನ್ನು, ಸಭೆ ಮಕ್ಕಳನ್ನು, ಸಭಾ ಸೇವಾ ಕಾರ್ಯಗಳನ್ನು ಸ್ವಾಮಿ ಎಲ್ಲವೂ ನಿಮ್ಮ ಹೆಸರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ತಂದೆ. ನೀವು ಕರ್ತನೆ ಆಯಾ ಸಮಯಕ್ಕೆ ಅನುಗುಣವಾಗಿ ಎಲ್ಲಾ ಕಾರ್ಯಗಳು ಅನುಕೂಲ ಮಾಡಿಕೊಟ್ಟು ನಡೆಸಿಕೊಡುತ್ತಿರುವುದಕ್ಕಾಗಿ, ಸಹಾಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ತಂದೆ. ಒಪ್ಪಿಸಿಕೊಡುತ್ತಾ ಸಮರ್ಪಣೆ ಮಾಡಿ ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ಬೆಳೆದೀನಿ ಪ್ರೀತಿಯ ಪರಲೋಕ ತಂದೆ, ಆಮೇಲೆ. ತಂದೆವರ್ತಿ ಎಲ್ಲಾ ಸಭಿಕರಿಗೆ ಯೇಸು ಕ್ರಿಸ್ತರ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಿಯರೇ. ನಾವು ಈ ದಿನ ಬೆಳಗಿನ ಜಾವದಲ್ಲಿ ಒಂದು ಅಂಶವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ಅಂಶದ ಹೆಸರು ಮಾತುಗಳ ಶಕ್ತಿ. ಇನ್ನೊಂದ್ಸರಿ ಅಂಶದ ಹೆಸರು, ಸಂದೇಶದ ಹೆಸರು ಮಾತುಗಳ ಶಕ್ತಿ. ಪ್ರಿಯರಾದ ದೇವರ ಮಕ್ಕಳೇ, ಪ್ರತಿಯೊಬ್ಬರು ಮಾತಿನ ಶಕ್ತಿಯನ್ನು, ನಾವು ಮಾತನಾಡುವಂತ ವಿಧಾನವನ್ನು, ಅದರ ಕ್ರಿಯೆಗಳನ್ನು ಇದನ್ನ ವಾಕ್ಯಾನುಸಾರ ನಾವು ನೋಡೋಣ ಪ್ರಿಯರೇ. ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವನ್ನು ನೋಡಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಇಲ್ಲಿ ಲೋಕಗಳು ದೇವರಿಂದಲೇ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಳ್ತಾ ಇದ್ವಿ. ದೇವರು ಸೃಷ್ಟಿಸಿದ ಮಾತ್ರಕ್ಕೆ ಎಲ್ಲ ಲೋಕಗಳು ಉಂಟಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅಂದ್ರೆ ಸೃಷ್ಟಿಯಲ್ಲಿ ಪ್ರಾರಂಭದಲ್ಲಿ ಪ್ರಮುಖವಾದಂತ ಸ್ಥಾನ ಅಂದ್ರೆ ಮಾತುಗಳಿಗೆ, ದೇವರ ಮಾತುಗಳಿಗೆ ಒಂದು ಶಕ್ತಿ ಇತ್ತು, ಒಂದು ಬಲ ಇತ್ತು, ಮಹಿಮೆ ಇತ್ತು ಪ್ರಿಯರೇ. ಆ ಸೃಷ್ಟಿಯಲ್ಲಿ ಮಾತುಗಳಿಗೆ ಒಂದು ಪ್ರಾಮುಖ್ಯವಾದಂತ ಒಂದು ಸ್ಥಾನವನ್ನು ನಾವು ನೋಡ್ತೀವಿ ಪ್ರಿಯರೇ. ಯೇಸು ಸ್ವಾಮಿ ಕುರಿತು ಆದಿಕಾಂಡ, ಯೋಹಾನ ಬರೆದ ಸುವಾರ್ತೆ 1:1 ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೆಂಬಾತನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಜನಿಸಿದನೆಂಬುದಾಗಿ ನಾವು ನೋಡ್ತೀವಲ್ಲ ಪ್ರಿಯರೇ. ಅದೇ ಅಂದ್ರೆ ವಾಕ್ಯ ಅಂದ್ರೆ ಮಾತು, ಶಬ್ದ ಅಥವಾ ಸೌಂಡ್, ಈ ರೀತಿಯಾಗಿ ನಾವು ಹೇಳ್ಬೋದು. ಅದಕ್ಕೆ ಯೇಸು ಸ್ವಾಮಿಯವರ ಕುರಿತು ಈ ರೀತಿಯಾಗಿ ನಾವು ನೋಡುವಾಗ ವಾಕ್ಯವೇ ಶಬ್ದವಾಗಿತ್ತಲ್ಲ ಪ್ರಿಯರೇ. ಆದಿಕಾಂಡದಲ್ಲಿ ನಾವು ಪ್ರಾರಂಭದಲ್ಲಿ ಸೃಷ್ಟಿ ಕಾರ್ಯಕ್ರಮದಲ್ಲಿ ದೇವರು ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿದನೆಂಬುದಾಗಿ ನಾವು ದೇವರ ಮಾತಿನಿಂದ ಎಷ್ಟು ಶಕ್ತಿಯುತವಾದಂತೂ, ಬಲಯುತವಾದಂತೂ, ಜ್ಞಾನಯುತವಾಗಿ ದೇವರು ಸೃಷ್ಟಿ ಮಾಡಿದನೆಂಬುದಾಗಿ ನಾವು ನೋಡುವಾಗ ಪ್ರಾರಂಭದ ಅಧ್ಯಾಯಗಳಲ್ಲಿ ನಾವು ನೋಡ್ತೀವಲ್ಲ ಪ್ರಿಯರೇ. ದೇವರು ಬೆಳಕಾಗಲಿ ಎಂದು ನುಡಿದ ತಕ್ಷಣವೇ ದೊಡ್ಡ ದೊಡ್ಡ ಗುಮ್ಮಟಗಳು,
ಭೂಮಿ ಮೇಲೆ ಹುಲ್ಲು, ಆ, ಗಿಡಗಳು, ಮರಗಳು, ಹಣ್ಣುಗಳು ಎಲ್ಲವೂ ಕೂಡ ದೇವರ ಮಾತಿನ ಮೂಲಕ, ಆ ಒಂದು ಶಕ್ತಿಯ ಮೂಲಕ, ಆ ಮಹಿಮೆಯ ಮೂಲಕ ಆ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ ವಾಕ್ಯದ ಪ್ರಕಾರ. ಅದೇ ರೀತಿಯಾಗಿ ಬೆಳಕನ್ನಾಳುವುದಕ್ಕೆ ನಕ್ಷತ್ರ, ಸೂರ್ಯ ಚಂದ್ರನನ್ನು ಉಂಟು ಮಾಡಿದರು ಸತ್ಯವೇದದಲ್ಲಿ. ಹಾಗೆಯೇ ಆಯಿತು. ಆತನು ನುಡಿದ ತಕ್ಷಣವೇ ಅವೆಲ್ಲವೂ ಆಯ್ತು ಎಂಬುದಾಗಿ ನಾವು ನೋಡ್ತೀವಿ. ನಂತರ ಏನ್ ನೋಡ್ತೀವಿ ಅಂದ್ರೆ, ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ ಆದಾಮ ಅವರನ್ನು ಉಂಟು ಮಾಡಿ ಅವರನ್ನು ಆಶೀರ್ವದಿಸಿ, ನೀವು ಭೂಮಿ ಮೇಲೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ಆತನು ಆದಿಕಾಂಡ 1:28 ನಾವೆಲ್ಲ ಮಾತುಗಳ ಮೂಲಕ ನೋಡ್ತೀವಲ್ಲ ಪ್ರಿಯ. ದೇವರ ಶಕ್ತಿ ಯಾವ ರೀತಿ ಇದೆ ಎಂಬುದಾಗಿ. ಪ್ರಿಯರಾದ ದೇವರ ಮಕ್ಕಳೇ, ನಾವು ಆದಾಮ ಅವರ ಮೂಲಕ ನಮ್ಮೆಲ್ಲರೂ ಭೂಮಿ ಮೇಲೆ ಇರ್ತಕ್ಕಂಥ 850 ಕೋಟಿ ಜನಗಳು ಕೂಡ ಆದಾಮ ಅವರ ಮೂಲಕ ಬಂದಿರತಕ್ಕಂಥದ್ದು. ಅಂದ್ರೆ ಆತನು ಜೀವ ಶ್ವಾಸ ಊದಲು ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರ, ನಮ್ಮನ್ನು ದೇವರು ಯಾವ ರೀತಿ ಉಂಟು ಮಾಡಿದರೆ ಎಂಬುದಾಗಿ ಆದಾಮ ಅವರ ಮೂಲಕ ನಾವು ಜನ್ಮ ಬಂದಿದ್ದೀವಿ ಅಲ್ಲ ಪ್ರೇರೆ. ನಮಗೆ ಒಂದು ಮಹಿಮೆ ಶಕ್ತಿ ದೇವರು ಕೊಟ್ಟಿದ್ದಾರೆ. ಆ ದೇವರ ಮಾತುಗಳು ದೇವ ಮಗುವೆ, ನೀವು ಆಳ್ವಿಕೆ ನಡೆಸಲು, ಅಂದ್ರೆ ಪ್ರತಿಯೊಂದು ಪ್ರಾಣಿಗಳ ಮೇಲೆ, ವಸ್ತುಗಳ ಮೇಲೆ, ಎಲ್ಲದರ ಮೇಲೆ ನಮಗೆ ಒಂದು ವಿಶೇಷವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. 84 ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಒಂದು ವಿಶೇಷವಾದಂತ ಒಂದು ಸ್ಥಾನವನ್ನು ದೇವರು ಕೊಟ್ಟಿದ್ದಾರೆ ಪ್ರೇರೆ. ಅದು ಮಾತನಾಡುವಂತ ಶಕ್ತಿ ಆಗಿರ್ಬೋದು, ಆಲೋಚಿಸುವಂತ ಶಕ್ತಿ ಆಗಿರ್ಬೋದು, ನಾವು ಪ್ರತಿಯೊಂದು ಪ್ರಾಣಿ ವಸ್ತುಗಳ ಮೇಲೆ ಎಲ್ಲವನ್ನು ಆಳ್ವಿಕೆ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು. ದೇವರು ಯೇಸು ಕ್ರಿಸ್ತರ ಮೂಲಕ ನಾವು ಜಯಶಾಲಿಗಳಾಗಿ ಜೀವಿಸಬೇಕೆಂಬುದೇ ದೇವರ ಒಂದು ಉದ್ದೇಶ ಆಗಿದೆ ಪ್ರೇರೆ. ನಾವು ಕ್ರಿಸ್ತನನ್ನು ನಾವು ಆಲೋಚನೆ ಮಾಡುವುದಾದರೆ, ಭೂಮಿ ಮೇಲೆ ಆತನು ಮಾತುಗಳು ಹೇಗೆ ಉಪಯೋಗಿಸಿದರು. ಯೇಸು ಕ್ರಿಸ್ತರು ಭೂಮಿ ಮೇಲೆ ಬದುಕಿದಂತ 33 ವರ್ಷಗಳ ಕಾಲ ಆತನು ನುಡಿದಂತ ಆತನ ಮಾತುಗಳು ನಾವು ಧ್ಯಾನ ಮಾಡುವುದಾದರೆ ಪ್ರೇರೆ, ಆತನ ಮಾತುಗಳಲ್ಲಿ ಒಂದು ಅಧಿಕಾರ ಇತ್ತು, ಒಂದು ಶಕ್ತಿ ಇತ್ತು, ಒಂದು ಮಹಿಮೆ ಇತ್ತು. ಪ್ರಕೃತಿ ಕೂಡ ಆತನ ಒಂದು ಮಾತಿಗೆ ವಿಧೇಯವಾಗುತ್ತಿತ್ತು. ನಾವು ವಾಕ್ಯಗಳನ್ನು ನೋಡುತ್ತಿರುವಾಗ, ಆತನು ಭೂಮಿ ಮೇಲೆ ಜೀವಿಸುತ್ತವಷ್ಟು ದಿವಸಗಳು ಯಾವುದೊಂದು ತನ್ನ ಬಾಯಿಂದ ವ್ಯರ್ಥವಾದಂತ ಮಾತುಗಳಾಗಿರ್ಬೋದು, ಗೇಲಿ ಪರಿಹಾಸ ಮಾಡುವಂಥದ್ದು ಅಥವಾ ತಮಾಷೆ ಮಾಡುವಂಥದ್ದು ಯಾವುದೊಂದು ಕೂಡ ಯೇಸು ಸ್ವಾಮಿ ನಾವು ಅವರ ಜೀವಿತದಲ್ಲಿ ನಾವು ನೋಡ್ಲಿಲ್ಲ ಪ್ರೇರೆ. ಅವರ ಮಾತಿನಲ್ಲಿ ಶಕ್ತಿ, ಯಾಕೆಂದ್ರೆ ದೇವರು ಕೊಟ್ಟಿರ್ತಕ್ಕಂಥ ಆ ಮಾತಿನ ಶಕ್ತಿಯನ್ನು ಯೇಸು ಸ್ವಾಮಿ ಅರ್ತಿದ್ರು ಪ್ರೇರೆ. ಆ ಶಕ್ತಿಯನ್ನು ಅರ್ತಿದ್ದ ಕಾರಣ, ಆ ಒಂದು ಸಂದರ್ಭದಲ್ಲಿ ಶತಾಧಿಪತಿ ತನ್ನ ಆಳಿಗೆ ಆರೋಗ್ಯ ಸರಿ ಇಲ್ದಿರುವಾಗ, ಯೇಸು ಸ್ವಾಮಿ, ನೀವು ಒಂದು ಮಾತು ಹೇಳಿದರೆ ಸಾಕು, ನನ್ನ ಹಾಳಿಗೆ ಗುಣ ಆಗ್ತದೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 8:6 ನಾವು ನೋಡ್ತೀವಿ ಪ್ರೇರೆ. ಮತ್ತಾಯನ ಬರೆದ ಸುವಾರ್ತೆ 8:6. ಬಂದಾಗ ಧನ್ಯನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಸಾಕು ಪ್ರೇರೆ. ಇಲ್ಲಿ ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರೇರೆ. ಯೇಸು ಸ್ವಾಮಿ ಹೇಳದು ಎಲ್ಲೋ ಇದ್ದಂತ ಯೇಸು ಸ್ವಾಮಿ ಎಲ್ಲೋ ಇದ್ದಂತ ಶತಾಧಿಪತಿಯ ಆಳು ಇಲ್ಲಿ ಹೇಳಿರ್ತಕ್ಕಂಥ ಸಮಯದಲ್ಲಿನೇ ಆ ಒಂದು ಹಾಳಿಗೆ ಸೌಖ್ಯ ಹಾಕುದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಅಷ್ಟೊಂದು ಮಹಿಮೆ, ಅಷ್ಟೊಂದು ಶಕ್ತಿ ದೇವರಿಂದ ಪಡ್ಕೊಂಡಿದ್ರು ಪ್ರೇರೆ. ದೇವರು ಅಥವಾ ದೇವರ ಆತ್ಮನ ಮೂಲಕ ಅಷ್ಟು ಒಂದು ಶಕ್ತಿಯನ್ನು ಅವರು ಪಡ್ಕೊಂಡಿದ್ರು ಪ್ರೇರೆ. ಯಾಕೆಂದ್ರೆ ಗುಣಪಡಿಸುವಂತ ಶಕ್ತಿ ಆ ಮಾತಿನಲ್ಲಿ ಅಡಕವಾಗಿತ್ತು. ಅದೇ ರೀತಿಯಾಗಿ ಪ್ರಕೃತಿಯಲ್ಲಿರ್ತಕ್ಕಂಥ ಸಮುದ್ರ ಇದೆಯಲ್ಲ, ಸಮುದ್ರ ಕೂಡ ಆತನ ಮಾತಿಗೆ ಎದುರ್ತಾ ಇತ್ತು. ಅಂದ್ರೆ ಸಮುದ್ರ ನಡುಗ್ತಾ ಇತ್ತು, ಸುಮ್ಮನಿರು, ಮೊರೆಯಬೇಡ ಅಂದ್ರೆ ಸಾಕು. ಆ ಮಾತಿನ ಶಕ್ತಿ, ಆ ಮಹಿಮೆ. ಅದೇ ರೀತಿಯಾಗಿ
ಮಾರ್ತಾ ಮರಿಯಳ ತಮ್ಮನಾಗಿರ್ತಕ್ಕಂಥ ಲಾಜರ್ನು ಸತ್ತು ಹೋಗಿ 4 ದಿವಸ ಆಗಿದ್ರು. ಆ ಸಮಾಧಿಯ ಬಳಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಿ ಲಾಜರ್ನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಆ ಲಾಜರ್ನು ಸತ್ತಿರ್ತಕ್ಕಂಥ ಲಾಜರ್ನು ಎದ್ದು ಹೊರಗೆ ಬರುತ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಮಾತಿನಲ್ಲಿ ಎಷ್ಟೊಂದು ಮಹಿಮೆ ಶಕ್ತಿ ಇತ್ತು ಎಂಬುದಾಗಿ ನಾವು ನೋಡುವಾಗ ವಾಕ್ಯಗಳನ್ನು ನಾವು ನೋಡಿದಿವಲ್ಲ ಪ್ರಿಯರೇ. ಆ ಅಂಜೂರದ ಮರ ಅಂದ್ರೆ ಅದು ಹಣ್ಣು ಬಿಡದೇ ಇರತಕ್ಕಂಥ ಸಮಯದಲ್ಲಿ ಅಲ್ಲಿ ಆ ದಾರಿಯಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ಆ ಅಂಜೂರದ ಮರ ಅದು ಫಲ ಕೊಡ್ಲಿಲ್ಲ ಅಂತ ಎಂಬುದಾಗಿ ನೋಡುವಾಗ ಅದು ಬೇರು ಸಹಿತ ಅದಕ್ಕೆ ಆಜ್ಞಾಪಿಸಿದ್ರೆ ಅದು ಒಣಗಿ ಹೋಗ್ತದೆ. ಅಷ್ಟೊಂದು ಪವರ್ ಅಂದ್ರೆ ಮಾತಿನಲ್ಲಿ ಅಷ್ಟೊಂದು ಪವರ್, ಅಷ್ಟು ಶಕ್ತಿ ದೇವರು ಯೇಸು ಸ್ವಾಮಿಯ ಜೀವಿತದಲ್ಲಿ ನಾವೆಲ್ಲ ನೋಡಿದಿವಲ್ಲ ಪ್ರಿಯರೇ. ಅಂಜೂರದ ಮರ ಬೇರು ಸಹಿತ ಒಣಗಿ ಹೋಯ್ತು ಎಂಬುದಾಗಿ ದೇವರ ಮಾತಿನಲ್ಲಿ ಎಷ್ಟೊಂದು ಶಕ್ತಿ ಇದೆ. ನಮಗೂ ಕೂಡ ದೇವರ ಆತ್ಮನ ಮೂಲಕ ಹುಟ್ಟಿದಕ್ಕಂತ ನಮಗೆ ಆ ಶಕ್ತಿ ಇದೆಯಾ ಇಲ್ಲ ಎಂಬುದಾಗಿ ನಾವು ಆಲೋಚಿಸಿದರೆ ನಾವು ಪಾಪಿಗಳಾಗಿದ್ದಾಗ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ನಾವು ದೇವರ ಯಾವಾಗ ನಾವು ಕರ್ತನೊಂದಿಗೆ ಯಾವಾಗಲೂ ಇರುವುದಾದ್ರೆ, ಅಂದ್ರೆ ಯೇಸು ಸ್ವಾಮಿ ಯಾವಾಗಲೂ ತಂದೆ ಯೇಸು ಸ್ವಾಮಿ ಇಬ್ರು ಒಟ್ಟಿಗೆ ಇದ್ರು. ಅವರು ಒಂದು ಕ್ಷಣನೂ ಕೈ ಬಿಡ್ತಾ ಇರ್ಲಿಲ್ಲ. ಆದ್ರೆ ಯಾವಾಗಲೂ ಕರ್ತನೊಂದಿಗೆ ನಾವು ಎಣೆದಿರಬೇಕು. ಪ್ರತಿದಿನ ಪ್ರತಿ ಸಮಯದಲ್ಲೂ ಕೂಡ ನಾವು ವಾಕ್ಯಕ್ಕೆ ವಿಧೇಯರಾಗಿ ಭಯಭಕ್ತಿಯುಳ್ಳವರಾಗಿ ನಮ್ಮ ಮಾತುಗಳು ಶುದ್ಧವಾಗಿ ಯೋಗ್ಯವಾಗಿ ನಡೆದುಕೊಳ್ಳುವಾಗ ಆ ಒಂದು ಮಹಿಮೆಯನ್ನು ಕೂಡ ಪಡೆದುಕೊಳ್ಳಬಹುದು ಎಂಬುದಾಗಿ ವಾಕ್ಯಗಳ ಮೂಲಕ ನಾವು ತಿಳಿಯಬಹುದು ಪ್ರಿಯರೇ. ಯಾಕೆಂದ್ರೆ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಮೇಲೆ ನಮಗೆ ಒಂದು ಮಹಿಮೆ ಅಂದ್ರೆ ಒಂದು ಪವಿತ್ರಾತ್ಮನ ದಾನವನ್ನು ಹೊಂದಿಕೊಂಡ ನಂತರ ಒಂದು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಐಕ್ಯತೆಯನ್ನು ನಾವು ಕೂಡ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಯಾಕೆಂದ್ರೆ 1 ಯೋಹನ 14 ವಾಕ್ಯ ನಾವು ನೋಡುವಾಗ ದೇವರ ಮಕ್ಕಳ ಆಗುವಂತ ಅಧಿಕಾರ ದೇವರು ನಮಗೆ ಕೊಡ್ತಾರೆ. ಏಕೆಂದ್ರೆ ನಾವು ಕೂಡ ಅದೇ ರೀತಿಯಾಗಿ ನರಾವತಾರ ಎತ್ತಿ ಭೂಮಿಗೆ ಬಂದಂತ ಯೇಸು ಸ್ವಾಮಿಯ ನಾವು ಕೂಡ ಒಂದು ನರಾವತಾರ ಎತ್ತಿ ಭೂಮಿಯಲ್ಲಿ ಜೀವಿಸ್ತಾ ಇದೀವಿ. ಆದ್ರಿಂದ ನಮ್ಮ ಮಾತುಗಳು ಶುದ್ಧವಾಗಿರಬೇಕು, ನಮ್ಮ ನಡೆ ಶುದ್ಧವಾಗಿರಬೇಕು, ನಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು, ನಮ್ಮ ವಾಕ್ಯಾನುಸಾರವಾಗಿ ಇರಬೇಕು. ಆತರ ಇರುವಾಗ ನಾವು ಕೂಡ ಮಹಿಮೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾದಂತ ಒಂದು ಕಾರ್ಯಗಳು ನಮಗೆ ವಾಕ್ಯದ ಮೂಲಕ ನಾವು ನೋಡ್ತೀವಿ ಪ್ರಿಯರೇ. ನಾವು ಮುಖ್ಯವಾಗಿ ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 21ನೇ ವಚನ ನೋಡೋಣ. ಜ್ಞಾನೋಕ್ತಿಗಳು 18:21. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಇಲ್ಲಿ ನೋಡಿ ಪ್ರಿಯರೇ, ನಮಗೆ ಜೀವ ಬೇಕಾ, ನಮಗೆ ನಿತ್ಯ ಜೀವ ಬೇಕಾ, ಬದುಕು ಬೇಕಾ, ದೇವರೊಟ್ಟಿಗೆ ಅನ್ಯೋನ್ಯತೆ ಬೇಕಾ, ಅಥವಾ ಜೀವ ಮರಣಗಳು ನಾಲಿಗೆ ವಶದಲ್ಲಿದೆ. ನಮ್ಮ ಮಾತಿನ ಮೂಲಕ ಎಲ್ಲ ನಿರ್ಣಯ ಆಗ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದೆ ಪ್ರಿಯರೇ. ಬಾಯಿ ಮಾತುಗಳ ರಹಸ್ಯವನ್ನು ಅಂದ್ರೆ ನಾವು ಬಾಯಿ ಮಾತುಗಳ ಮೂಲಕನೇ ನಾವು ಎಲ್ಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಬಾಯಿ ಮಾತುಗಳ ರಹಸ್ಯವನ್ನು ಸತ್ಯವೇದ ನಮಗೆ ತಿಳಿಯಪಡಿಸದೆ ಪ್ರಿಯರೇ. ಲೋಕಗಳ ಸೃಷ್ಟಿ ಎಷ್ಟು ದೊಡ್ಡ ಲೋಕದ ಸೃಷ್ಟಿ ವಸ್ತುಗಳು ಹೆಂಗೆ ಒಂದೇ ಒಂದು ಮಾತಿನಿಂದ ಸೃಷ್ಟಿಯಾದವು, ಅವು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ನಮ್ಮ ತರನೇ ಮನುಷ್ಯನಾಗಿರ್ತಕ್ಕಂಥ ಯೆಹೋಶುವನು ಸೂರ್ಯನಿಗೆ ಗಿಬಿಯೋನಿನಲ್ಲಿ ನಿಲ್ಲು ಎಂಬುದಾಗಿ ಯುದ್ಧ ಮಾಡುವಂತ ಸಮಯದಲ್ಲಿ ನಿಲ್ಲು ಎಂದ್ರೆ ಅದು ನಿಂತ್ಕೊಂತು ಪ್ರಿಯರೇ. ಅದು ಚಂದ್ರನ ಅಯ್ಯೋನಲ್ಲಿ ಹಾಗೆಯೇ ನಿಂತವು. ಯಾಕೆಂದ್ರೆ ಯುದ್ಧ ಜಯಿಸುವವರೆಗೂ ಆ ರೀತಿಯಾದಂತ ಮನುಷ್ಯರಿಗೆ ಶಕ್ತಿಯುತವಾದಂತ ಮಾತುಗಳು ದೇವರು ಕೊಟ್ಟಿರುವಾಗ ನಾವು ಮೋಸ ಮಾಡ್ಕೊಂತ ಇದ್ದೀವಿ. ನಮ್ಮ ಮಾತುಗಳ ಮೂಲಕ ಕೆಲವೊಂದು ಅನಿವಾರ್ಯವಾದಂತ ಮಾತುಗಳು ಮಾತಾಡಿ ಆಲಸ್ಯವಾದಂಥದ್ದು, ಒಂದು ಆಡಂಬರದ ಗೇಲಿ ಪರಿಹಾಸ ಮಾಡುವಂತ ಮಾತುಗಳ ಮೂಲಕ ಆ ಒಂದು ಶಕ್ತಿಯನ್ನ ಬಲವನ್ನ ನಾವು ಕಳೆದುಕೊಂತ ಇದ್ದೀವಿ ಪ್ರಿಯರೇ. ಯೆಹೋಶುವನು ಹಾಗೆ ಹೇಳಿದ ಪ್ರಕಾರ ನಾವು ಕೂಡ ಮನುಷ್ಯರಾಗಿ ದೇವರು ನಮ್ಮನ್ನು ಸೃಷ್ಟಿಸಿದಾಗ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಶರೀರವನ್ನು ಕೊಟ್ಟು, ಅವಯವಗಳನ್ನು ಕೊಟ್ಟು, ಒಳ್ಳೆ ಮಾತನ್ನು ಕೊಟ್ಟು, ಬಾಯಲ್ಲಿ ನಾಲಿಗೆಯನ್ನು ಕೊಟ್ಟು, ರುಚಿಗಳನ್ನು ಕೊಟ್ಟು, ಎಲ್ಲವನ್ನು ಆಲೋಚನೆ ರೀತಿಯಲ್ಲಿ ದೇವರು ನಮಗೆ ಎಲ್ಲವನ್ನು ಕೊಟ್ಟಿರುವಾಗ ನಾವು ಏನ್ ಮಾಡ್ತಾ ಇದ್ವಿ ಎಂಬುದಾಗಿ ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವಾಗ ಜೀವ ಮರಣಗಳು ನಮ್ಮ ನಾಲಿಗೆ ವಶದಲ್ಲಿ ಇದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರ ಪ್ರಿಯರೇ, 84 ಜೀವರಾಶಿಗಳಿಗೆ ಅಂದ್ರೆ 83 ಜೀವರಾಶಿಗಳಿಗೆ ಇಲ್ಲದ ಒಂದು ನಮಗೆ
ಅದು ಒಂದು ದೇವರು ಕೊಟ್ಟಿದ್ದಾರೆ ಪ್ರಿಯ. ಆ ಮಹಿಮೆಯನ್ನು ಕೊಟ್ಟಿದ್ದಾರೆ, ಮಾತಿನ ಶಕ್ತಿಯನ್ನು ಕೊಟ್ಟಿದ್ದಾರೆ, ಆಲೋಚಿಸುವಂತಹ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದೇವರೊಟ್ಟಿಗೆ ಮಾತನಾಡುವಂತ ಆ ಮಹಿಮೆಯನ್ನು ದೇವರು ನಮ್ಗೆ ಕೊಟ್ಟಿದೆ. ಪ್ರಾರ್ಥನೆ ಮೂಲಕ ದೇವರೊಟ್ಟಿಗೆ ಮಾತನಾಡುವಂಥದ್ದು ಕೊಟ್ಟಿದ್ದಾರೆ ಪ್ರೇರೆ. ಯಾಕೆಂತಂದ್ರೆ ದೇವದೂತರು ಕೂಡ ಒಂದು ಅವಕಾಶ ಇಲ್ಲ. ಅಂದ್ರೆ ದೇವರು ಹೇಳಿರುವಂತ ಮಾತುಗಳು ಏನಿದೆಯೋ ಅದನ್ನು ಮಾತ್ರನೇ ದೇವದೂತರು ಮಾತಾಡ್ಬೇಕು. ಆದ್ರೆ ನಮಗೆ ಮನುಷ್ಯರಾಗಿರ್ತಕ್ಕಂಥ ನಮಗೆ ಮಕ್ಕಳಾಗಿರ್ತಕ್ಕಂಥ ನಮಗೆ ಆಲೋಚಿಸುವಂತ ಶಕ್ತಿ, ಮಾತನಾಡುವಂತ ಶಕ್ತಿ, ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಜೀವ ಮರಣಗಳು ನಾಲಿಗೆ ವಶ. ಅಂದ್ರೆ ನಾವು ಜೀವವನ್ನು ಆರಿಸ್ಕೊಳ್ಬಹುದು ಅಥವಾ ಮರಣವನ್ನು ನಮ್ಮ ಬಾಯಿ ಮಾತಿನ ಮೂಲಕ ನಾವು ಆರಿಸ್ಕೊಳ್ಳಬಹುದು ಎಂಬುದು ಆರಿಸುವಿಕೆಯನ್ನು ದೇವರು ನಮ್ಮಲ್ಲಿ ಕೊಟ್ಟಿದ್ದಾರೆ ಪ್ರೇರೆ. ದೇವ ಮಗುವಿನ ನಮಗೆ ಸ್ವಂತ ಬುದ್ಧಿಯನ್ನು, ಮಾತುಗಳನ್ನು ಕೊಟ್ಟಿರುವಂತ ದೇವರು ಒಳ್ಳೆ ಮಾತುಗಳು ಅಂದ್ರೆ ನಾವು ಆಡಬಹುದು ಪ್ರೇರೆ. ಏಕೆಂದ್ರೆ ನಾವು ಭೂಮಿ ಮೇಲೆ ಬದುಕಿರುವಷ್ಟು 60-70 ವರ್ಷಗಳ ಜೀವನದಲ್ಲಿ ನಾವು ಹೇಗೆ ಮಾತನಾಡಬೇಕೆಂಬುದನ್ನು ಕಲಿಸಿಕೊಡ್ಲಿಕ್ಕೆ ಸತ್ಯವೇದ ಕೊಟ್ಟಿರುವಾಗ ನಾವು ಒಳ್ಳೆ ಮಾತುಗಳನ್ನು ಆಡಬಹುದು ಪ್ರೇರೆ. ವ್ಯರ್ಥವಾದ ಮಾತುಗಳಲ್ಲಿ ಮನಸ್ಸಿಡದೆ ನಾವು ಒಳ್ಳೆಯ ಮಾತುಗಳು ಅಂದ್ರೆ ಹೃದಯದಲ್ಲಿರುವಂಥದ್ದು ಬಾಯಲ್ಲಿ ಬರ್ತದೆ ಎಂಬುದಾಗಿ ವಾಕ್ಯ ಹೇಳಿದ ಪ್ರಕಾರವಾಗಿ ಪ್ರಿಯರಾದ ದೇವರ ಮಕ್ಕಳೇ, ಒಳ್ಳೆಯ ಮಾತುಗಳು, ನಂಬಿಕೆಯ ಮಾತುಗಳು ಆಡಬಹುದು. ದೇವರ ಮಹಿಮೆಯ ಮಾತುಗಳನ್ನು ಕುರಿತು ನಾವು ಹೇಳಬಹುದು. ದೇವರ ವಾಕ್ಯವನ್ನು ಓದುವಾಗ ಅದು ಪರಿವರ್ತನೆ ಆಗ್ತದೆ ಪ್ರಿಯರ್ ನಮ್ಮಲ್ಲಿ. ನಾವು ಹಾಗೆ ನಾವೆಲ್ಲವನ್ನು ಕಲ್ತ್ಕೊಳ್ತೀವಿ ಅಂದ್ರೆ ಅದು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರ ವಾಕ್ಯ ನಮ್ಮನ್ನ ಸರಿಪಡಿಸ್ತದೆ. ನೀನು ಈ ವಿಚಾರದಲ್ಲಿ ಸರಿಯಾಗಬೇಕು, ಈ ಒಂದು ಆಲೋಚನೆ, ಈ ಒಂದು ಮಾತಿಗೆ ಅನುಸಾರವಾಗಿ ನಾವು ಭಯಪಡುವಾಗ, ವಾಕ್ಯ ಓದುವಾಗ ದೇವರ ಮಾತುಗಳು ನಮ್ಗೆ ನಮ್ಮಲ್ಲಿ ಹೃದಯದಲ್ಲಿ ಕಾರ್ಯ ಮಾಡುವಾಗ ನಮ್ಮಲ್ಲಿ ಅಶುದ್ಧವಾದಂಥ ಮಾತುಗಳು, ಮಹಿಮೆಯುಳ್ಳದ ಮಾತುಗಳು ನಮ್ಮಲ್ಲಿ ತುಂಬಿಕೊಳ್ತದೆ. ಇನ್ನೊಬ್ಬರ ಹತ್ರ ಹೇಗೆ ಮಾತನಾಡಬೇಕು, ಹೇಗೆ ನಡೆದುಕೊಳ್ಳಬೇಕೆಂಬುದಾಗಿ ವಾಕ್ಯವನ್ನು ಓದುವಂತ ಮಕ್ಕಳಿಗೆ ಅದು ಸರಿ ಹೋಗ್ತದೆ ಪ್ರಿಯರೇ. ಮತ್ತೇನ ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನ ನೋಡೋಣ ಪ್ರಿಯರೇ. ಮತ್ತೇನ ಬರೆದ ಸುವಾರ್ತೆ 12:34. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ಇರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತು ನೀತಿವಂತನೆಂದು ನಿನ್ನ ಮಾತುಗಳಿಂದಲೇ ತೀರ್ಪು ಹೊಂದಿವಿ. ಓಕೆ ಪ್ರೇರೆ, ಇಲ್ಲಿ 34ನೇ ವಚನದಲ್ಲಿ ನಾವು ನೋಡುವಾಗ ಪ್ರೇರೆ, ಹೃದಯದಲ್ಲಿ ಇರುವಂತದ್ದು ಬಾಯಲ್ಲಿ ಬರ್ತದೆ ಎಂಬುದಾಗಿ. ಅಂದ್ರೆ ನಾವು ಮಾತನಾಡುವಂಥದ್ದು ಬಾಯಲ್ಲಿ ಮಾತಾಡುತ್ತೇವೆ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇಲ್ಲಿ ದೇವರು ಹೇಳುವಂಥದ್ದು ಹೃದಯದ ಒಳಗಿಂದನೂ ನಮ್ಗೆ ಆ ಮಾತುಗಳು ಬರ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಲ್ಲ ಪ್ರೇರೆ. ನಮ್ಮ ಆಲೋಚನೆಗಳು ಯಾವ ತರ ಇದೆಯೋ, ನಮ್ಮ ಒಂದು ಊಹೆಗಳು, ನಮ್ಮ ಒಂದು ಪ್ರತಿದಿನ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಮ್ಮ ಯೋಚಿಸುವಂತ ಯೋಚನೆಗಳು ಯಾವ ತರ ಇದೆಯೋ ಅದೇ ನಮ್ಮ ನಡೆ ಇರ್ಬೋದು, ನುಡಿ ಇರ್ಬೋದು, ಅದೇ ನಮ್ಮನ್ನ ನಡೆಸ್ತದೆ ಪ್ರೇರೆ. ನಮ್ಮನ್ನು ಅನೇಕರು ನೋಡುವಂತ ಸಮಯದಲ್ಲಿ ಇವರು ವಾಕ್ಯಾನುಸಾರವಾಗಿ ನಡೀತಾ ಇದಾರ ಇಲ್ವಾ ಎಂಬುದಾಗಿ ನಮ್ಮ ನಡತೆಯಿಂದಲೇ ಕಂಡು ಹಿಡಿದ್ಬಿಡ್ತಾರೆ. ಆದ್ರಿಂದ ನಮ್ಮ ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು ಎಂಬುದಾಗಿ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಈ ವಾಕ್ಯ ಹಾಗೆ ಇರಲಿ ಪ್ರೇರೆ. ಇನ್ನೊಂದು ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಬಾಯಿ ಬಿಡಿಸಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದೆ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಓಕೆ ಓಕೆ. ಇಲ್ಲಿ ಹೃದಯದಿಂದ ಬರ್ತಾ ಅಂತ ಯಾವ ರೀತಿ ಬರ್ತದೆ ಎಂಬುದಾಗಿ, ಬಾಯಲ್ಲಿ ಅಂದ್ರೆ ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡೆದಿರು.
ಅಂದ್ರೆ ಹೃದಯದಲ್ಲಿ ಇರುವಂತದ್ದೇ ಬಾಯಲ್ಲಿ ಬರ್ತದೆ ಎಂಬುದಾಗಿ ವಾಕ್ಯಕ್ಕನುಸಾರವಾಗಿ ನಾವು ದುಡುಕಿ ಏನೊಂದು ಮಾತನಾಡಬಾರದು ಪ್ರಿಯರೇ. ಅದು ಎಕ್ಸ್ಪೆಷಲಿ ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು, ದೀಕ್ಷಾಸ್ಥಾನ ಪಡೆದುಕೊಂಡಂತ ನಾವು, ದೇವರ ವಾಕ್ಯವನ್ನು ಓದುವಂತ ನಾವು, ಪ್ರಾರ್ಥನೆಯಲ್ಲಿ ಪಾಲುಗಾರರಾಗುವಂತ, ಸಭೆಗೆ ಬರುವಂತ ನಾವು ಯಾವ ರೀತಿ ಮಾತನಾಡಬೇಕೆಂಬುದಾಗಿ ದೇವರ ಮಾತುಗಳಿಗೆ ಅನುಸಾರವಾಗಿ ನಮಗೆ ಎಚ್ಚರಿಕೆಯನ್ನು, ಬುದ್ಧಿವಾದಗಳನ್ನು ದೇವರು ಈ ಒಂದು ವಾಕ್ಯಗಳ ಮೂಲಕ ನಮಗೆ ತಿಳಿಯಪಡಿಸ್ತದೆ ಪ್ರಿಯರೇ. ಬಾಯಿ ದುಡುಕಬೇಡ ಅಂದ್ರೆ ಕೆಲವರು ಬಹಳ ಮಾತಾಡ್ತಾರೆ. ಅಂದ್ರೆ ಒಂದು FM ರೇಡಿಯೋ, ಟಿವಿ ನೈನ್ ತರ ವಟ ವಟ ಅಂತ ಎಲ್ಲ ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರದು ಎಂಬುದು ಆಲೋಚನೆ ಇಲ್ಲದೇನೆ ಮಾತಾಡ್ತಾರೆ. ಅದರಿಂದ ದೇವರು ಎಚ್ಚರಿಸುವಂತ ಮಾತು, ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು, ದೇವರು ಆಕಾಶದಲ್ಲಿದ್ದಾನೆ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ನಾವೆಲ್ಲಿದ್ದೀವಿ ಪ್ರಿಯರೇ? ನಾವು ಭೂಮಿ ಮೇಲೆ ಜೀವಿಸ್ತಾ ಇದ್ವಿ. ಆದ್ರೆ ದೇವರ ಪಾದ ಎಲ್ಲಿದೆ ಅಂದ್ರೆ ಭೂಮಿ ಮೇಲೇನೆ ಇದೆ. ಅಂದ್ರೆ ಪಾದದ ಕೆಳಗೆ ನಾವಿದ್ದೀವಿ. ಯಾಕೆಂದ್ರೆ ಮಾತನಾಡುವಂತ ಪ್ರತಿಯೊಂದು ಮಾತಿಗೂ ನಾವು ನ್ಯಾಯ ತೀರ್ಪಿನ ದಿನದಲ್ಲಿ, ಮತ್ತೇನ ಬರೆದ ಸುವಾರ್ತೆ 12:36 ಹೇಳಿದ ವಾಕ್ಯಕ್ಕನುಸಾರವಾಗಿ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಹಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕಾಗ್ತದೆ. ನ್ಯಾಯ ವಿಚಾರಣೆ ಎಲ್ಲಿ ನಡೀತದಪ್ಪ ಅಂತಂದ್ರೆ ಪ್ರಿಯರಾದ ದೇವರ ಮಕ್ಕಳೇ, ನಾವು ಏನೋ ಭೂಮಿ ಮೇಲೆ ಏನೋ ಮನಸ್ಸಿಗೆ ಬಂದದ್ದು, ಬಾಯಿಗೆ ಬಂದಿದ್ದು, ಹೃದಯದಲ್ಲಿ ಆಲೋಚನೆ ಮಾಡದಲ್ಲೇ ಮಾತನಾಡ್ಬಿಡ್ತೀವಿ. ದೊಡ್ಡವರ ಅಂದಿಲ್ಲ, ಚಿಕ್ಕವರ ಅಂದಿರ, ಒಂದು ಸಭೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬ ಆಲೋಚನೆ ಇಲ್ಲದೆ ನಾವು ಕೆಲವೊಂದು ಮಾತುಗಳು ಯಾರ ಹತ್ರ ಹೇಗೆ ಮಾತನಾಡಬೇಕೆಂದು ತಿಳಿಯದೆ ನಾವು ಮಾತನಾಡ್ಬಿಡ್ತೀವಿ. ಆದ್ರೆ ದೇವರು ಅದು ತನ್ನ ಜ್ಞಾಪಕದಲ್ಲಿ ಇಟ್ಕೊಂತಾರಂತೆ ಪ್ರಿಯರಿ. ಈ ನಾವು ಸತ್ತ ಕ್ಷಣನೇ ಆ ಒಂದು ನ್ಯಾಯ ತೀರ್ಪಿನ ಮುಂದೆ ನಾವು ನಿಂತ್ಕೋಬೇಕಾಗ್ತದೆ ಪ್ರಿಯರಿ. ಅಲ್ಲಿ ಯಾರು ರಹಸ್ಯವಾಗಿ ಬಂದು, ನೋಡಪ್ಪ ಇದು ತಪ್ಪು ಮಾಡಿದ್ಯಾ ಮಂಜುನಾಥ್, ಅದಕ್ಕೆ ನಿನ್ಗೆ ಇದು ಮಾಡಬಾರ್ದಾಗಿತ್ತು ಅಂತ ಹೇಳಿ ಕಿವಿಯಲ್ಲಿ ಬಂದು ಹೇಳೋದಿಲ್ಲ ಪ್ರಿಯರೇ. ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಪ್ರಿಯರಾದ ದೇವರ ಮಕ್ಕಳೇ, ಅಲ್ಲಿ ಎಲ್ಲರ ಮುಂದೆ, ಅಂದ್ರೆ ಇದುವರೆಗೂ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಆದಾಮನ ಮೊದಲುಗೊಂಡು ಈ ಕ್ಷಣ ಹುಟ್ಟುವಂತ ಪ್ರತಿಯೊಂದು ಮನುಷ್ಯರ ಮುಂದೆ, ಅಂದ್ರೆ ಎಲ್ಲಾ ದೇವದೂತರ ಮುಂದೆ, ಅದೇ ರೀತಿಯಾಗಿ ನಮ್ಮ ಪೂರ್ವಿಕರು ಪ್ರವಾದಿಗಳು ಅಬ್ರಾಹಂ, ಇಸಾಕ್, ಯಾಕೋಬ ಆಗಿರಬಹುದು, ಅದೇ ರೀತಿಯಾಗಿ ನಮ್ಮ ಪ್ರಭು ಆಗಿರ್ತಕ್ಕಂಥ ಯೇಸು ಕ್ರಿಸ್ತರ ಮುಂದೆಯೂ ಕೂಡ ಒಂದು ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ನಿಲ್ಲಬೇಕಾಗುವಂತ ಪರಿಸ್ಥಿತಿ ಇದೆ ಪ್ರಿಯರೇ. ಏಕೆಂದ್ರೆ ವಾಕ್ಯ ಸ್ಪಷ್ಟಪಡಿಸ್ತದೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಹಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕಾಗಿ ಬರ್ತದೆ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. 37ನೇ ವಚನ ಪ್ರಿಯರೇ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಇಲ್ಲಿ ನಾವು ನೋಡ್ತೀವಲ್ಲ ಪ್ರಿಯರೇ, ನೀತಿವಂತನಂದ್ರೆ ನಮಗೆ ನೀತಿವಂತರೆಲ್ಲ ಎಲ್ಲಿಗೆ ಹೋಗ್ತಾರೆ? ನಿತ್ಯ ಜೀವಕ್ಕೆ, ಅಂದ್ರೆ ಪರಲೋಕಕ್ಕೆ, ಸ್ವರ್ಗಕ್ಕೆ, ದೇವರಿರುವಂತ ಸ್ಥಳಕ್ಕೆ ಹೋಗ್ತೀವಿ. ಅದೇ ನಿನ್ನ ಮಾತಿನಿಂದಲೇ ಏನಾಗ್ತದೆ? ಅಪರಾಧಿ ಅಂತ ತೀರ್ಪು ಆದ ನಂತರ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೋಡಿದರೆ, ಅಗ್ನಿ, ಬೆಂಕಿ, ಗಂಧಕ ಉರಿಯುವಂತ ಅಗ್ನಿ ನರಕದಲ್ಲಿ ಬೀಳಬೇಕಾಗಂತ ಪರಿಸ್ಥಿತಿ ನಾವು ನೋಡ್ತೀವಿ ಪ್ರಿಯರೇ. ಅಂದ್ರೆ ನಮ್ಮ ಮಾತಿನ ಮೂಲಕ ನಮಗೆ ನಿರ್ಣಯಗಳು ಆಗ್ತದೆ ಪ್ರಿಯರೇ. ನಮ್ಮ ಮಾತುಗಳು ಹೇಗಿದೆ ಎಂಬುದಾಗಿ ದೇವರೆಲ್ಲ ಆಲೋಚನೆ ಮಾಡುವಾಗ ನಮಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಉತ್ತರ ಕೊಡುವ. ಅದಕ್ಕೆ ನಾವು ಏನ್ ಮಾಡ್ಬೇಕು? ದೇವರ ವಾಕ್ಯ ಓದಿದ ಹಾಗೆಲ್ಲ ಭಯಭಕ್ತಿಯಿಂದ ಜೀವಿಸಬೇಕು, ಭಯಭಕ್ತಿಯಿಂದ ಮಾತನಾಡಬೇಕು, ಭಯಭಕ್ತಿಯಿಂದ ಯಾವುದೇ ಕೆಲಸವನ್ನು ಆಲೋಚಿಸಬೇಕು, ಊಹೆಗಳು ಮಾಡ್ಕೋಬೇಕು ಪ್ರಿಯರೇ. ನಾನು ಮುಖ್ಯವಾಗಿ ದೇವರ ಕೆಲಸ ಮಾಡ್ತಾ ಇದ್ದೀನಾ ಇಲ್ವಾ ಎಂಬುದಾಗಿ. ಯಾಕೆಂದ್ರೆ ದೇವರಿಗೆ ಇಷ್ಟ ಇಲ್ಲ ನರಕಕ್ಕೆ ಹೋಗುವುದು. ಆದ್ರೆ ಮನುಷ್ಯನಿಗೆ ಒಂದು ಆರಿಸಿಕೊಳ್ಳೋಕೆಯನ್ನು ದೇವರು ಕೊಟ್ಟಿರುವಾಗ ನಾವು ಯಾವುದನ್ನು ಆರಿಸಿಕೊಳ್ತಾ ಇದ್ವಿ? ನಾವು ಜೀವನ ಆರಿಸಿಕೊಳ್ತಾ ಇದೀವ, ಅಥವಾ ಮರಣವನ್ನು, ಅಂದ್ರೆ ನರಕವನ್ನು, ಅಂದ್ರೆ ನಾವು ಅಪರಾಧಿಯಾಗಿ ಜೀವಿಸ್ತಾ ಇದೀವಿ ಎಂಬುದಾಗಿ ನಮ್ಮನ್ನು ನಾವೇ ವಿಚಾರ ಮಾಡಿಕೊಳ್ಬೇಕು ಪ್ರಿಯರೇ. ಆದ ಕಾರಣ ಅದೇ ಪ್ರಸಂಗಿ ಗ್ರಂಥದಲ್ಲಿ 6ನೇ ಅಧ್ಯಾಯ ನಾವು ಓದೋಣ ಪ್ರಿಯರೇ. ಪ್ರಸಂಗಿ 5ನೇ ಅಧ್ಯಾಯ 6ನೇ ವಚನ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 6ನೇ ವಚನ. ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ, ಇದು ಅಜಾಗ್ರತೆಯಿಂದ ಆಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ಸಾಕು. ಅದೇ 2ನೇ ವಚನದಿಂದ ಓದೋಣ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯ ಆತುರ ಪಡದಿರಲಿ.
ದೇವರ ಮುಂದೆ ಮಾತನಾಡೋ ಹೃದಯದಲ್ಲಿ, ಅಂದ್ರೆ ಸಭೆಯ ಮಧ್ಯದಲ್ಲಿ, ದೇವರ ಮಕ್ಕಳ ಮುಂದೆ, ಪರಿಶುದ್ಧಾತ್ಮನ ಸಭೆಯ ಮುಂದೆ ಮಾತನಾಡೋ ಹೃದಯದಲ್ಲಿ ಆತರ ಪಡಬಾರದು. ಯಾವ ಮಾತು ಮಾತಾಡಿದ್ರೆ ಪ್ರಯೋಜನ ಆಗ್ತದೆ ಆತ್ಮಗಳಿಗೆ ಅಥವಾ ಸಹೋದರರಿಗೆ, ಸಹೋದರಿಯರಿಗೆ, ಸೇವಕರಿಗೆ, ಕುಟುಂಬಗಳಿಗೆ ಎಂಬುದಾಗಿ ಆಲೋಚನೆ ಮಾಡಬೇಕಂತೆ. ಆತರ ಪಡ ದೇವರು ಆಕಾಶದಲ್ಲಿದ್ದಾನೆ, ನೀನು ಭೂಮಿಯಲ್ಲಿದ್ದೀಯಾ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ನಾವು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ನಾವು ಕೇಳಿಸಿಕೊಳ್ಳುವಂತ ಕಿವಿ ತೀವ್ರವಾಗಿರಬೇಕು, ಮಾತನಾಡುವುದರಲ್ಲಿ ನಿಧಾನವಾಗಿರಬೇಕೆಂಬುದಾಗಿ ವಾಕ್ಯ ಹೇಳುತ್ತಲ್ಲ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುತ್ತೀವಿ, ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿ ಇರಲಿ ಎಂಬುದಾಗಿ ವಾಕ್ಯ ಸ್ಪಷ್ಟಪಡಿಸುವಾಗ, ದೇವರ ಮುಂದೆ, ಅಂದ್ರೆ ದೇವರ ಮಕ್ಕಳ ಮುಂದೆ, ದೇವರ ಸಭೆಯ ಮುಂದೆ ನಾವು ಮಾತನಾಡುವಂತ ಸಮಯದಲ್ಲಿ ದೇವರ ಮುಂದೆ ಮಾತನಾಡಲು ಹೃದಯವು ಆತರ ಪಡದಿರಲಿ. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನಾವು ಆತನ ಪಾದದ ಕೆಳಗಿದ್ದೀವಿ ಎಂದ ಎಲ್ಲವನ್ನೂ ನಮ್ಮನ್ನ ಗಮನಿಸ್ತಾ ಇದ್ದಾರೆ ದೇವರ ಪ್ರಿಯರೇ. ಅಂದ್ರೆ ಅದರಿಂದ ನೀನು ಭೂಮಿ ಮೇಲೆ ಇದ್ದಿ, ನಾವೆಲ್ಲರೂ ಎಲ್ಲಿದ್ದೀವಿ? ಭೂಮಿ ಮೇಲೆ ಇದ್ದೀವಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ ಎಂಬುದಾಗಿ, ಸ್ವಲ್ಪವಾಗಿರಬೇಕು. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಪ್ರೇರಿ. ಕೆಲವರು ವಟ ಅಂತ ಏನು ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಅದರಿಂದ ನಾವು ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಕಿವಿಗಳನ್ನು ತೆರೆದಿರಬೇಕು, ನಮ್ಮ ಹೃದಯವನ್ನು ತೆರೆದಿರಬೇಕು, ಆಲೋಚನೆ ಮಾಡಬೇಕು, ಪರಿಶೋಧನೆ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಇದು ನಿಜನಾ ಅಲ್ವಾ, ಸುಳ್ಳ ಅಥವಾ ಇನ್ನು ಎಂಬುದಾಗಿ ವಾಕ್ಯಗಳಿಗೆ ಅನುಸಾರವಾಗಿ. ಯಾಕೆಂದ್ರೆ ಪ್ರತಿದಿನ ಮುಂಜಾನೆ ವೇಳೆಯಲ್ಲಿ ಪ್ರತಿ ಸೇವಕರ ಮೂಲಕ ಒಂದೊಂದು ಅಂಶವನ್ನು ನಮಗೆ ದೇವರು ಅನೇಕ ವಿಚಾರಗಳನ್ನು, ಆತ್ಮಿಕ ಬೆಳವಣಿಗೆ ಬೇಕಾದಂತ ಆತ್ಮಿಕ ಆಹಾರವನ್ನು ವಾಕ್ಯಗಳ ಮೂಲಕ, ಹಾಡುಗಳ ಮೂಲಕ, ಪ್ರಾರ್ಥನೆ ಮೂಲಕ ನಮಗೆ ಕೊಡುತ್ತಿರುವಾಗ ನಮಗೆ ಆಲೋಚಿಸುವಂತ ಒಂದು ಸಮಯ ಈ ಕ್ಷಣಗಳಲ್ಲಿ ಇದೆ ಪ್ರೇರೆ. ಆದ್ರೆ ನ್ಯಾಯ ತೀರ್ಪಿಗೆ ನಾವು ಹೋಗಿದ ತಕ್ಷಣ ನಾವು ಏನಾಗ್ತೀವಿ? ನರಕಕ್ಕೆ ಹೋಗುವಂತ ಸಂದರ್ಭಗಳು ಹೆಚ್ಚಾಗ್ತದೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳೇ, ಇಲ್ಲಿ 6ನೇ ವಚನ, ಪ್ರಸಂಗಿ 5ನೇ ಅಧ್ಯಾಯ 6ನೇ ವಚನದಲ್ಲಿ, ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಯಾಕೆಂದ್ರೆ ನಮ್ಮ ಬಾಯಿ ಮಾತುಗಳ ಮೂಲಕನೇ ನಮಗೆ ನಿತ್ಯ ಜೀವ ಅಥವಾ ಏನು ಪರಲೋಕ, ಆತ ದೇವರ ಮಹಿಮೆಯನ್ನು ಕಾಣ್ಲಿಕ್ಕೆ ಇರುವಂತಹ ಸ್ಥಳ ಪರದೇಶಿ ಎಂಬುದಾಗಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀನು ಅಲ್ಲಿ ಬಂದು ನ್ಯಾಯ ತೀರ್ಪಿನ ದಿನದಲ್ಲಿ ಹೋಗ್ಬಿಟ್ಟು ನೀನು, ಇಲ್ಲ ಸ್ವಾಮಿ ಇದು ಅಜಾಗ್ರತೆಯಿಂದ ಆಯ್ತೆಂದು ದೂತರ ಮುಂದೆ ಹೇಳಬೇಡ. ದೂತರಂದ್ರೆ ದೇವದೂತರ ಮುಂದೆ, ನಮ್ಮ ಪೂರ್ವಿಕರ ಮುಂದೆ, ಯೇಸು ಸ್ವಾಮಿ ಮುಂದೆ, ದೇವರ ಬಳಿಯ ಮುಂದೆ ನಾವು ಅಲ್ಲಿ ಹೇಳಲಿಕ್ಕೆ ಅವಕಾಶನೇ ಇಲ್ಲ ಪ್ರಿಯರೇ. ಇಲ್ಲಿ ವಾಕ್ಯ ಅದೇ ಸ್ಪಷ್ಟಪಡಿಸ್ತದೆ. 5ನೇ ಅಧ್ಯಾಯ 6ನೇ ವಚನ, ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಅದು ಅಜಾಗ್ರತೆಯಿಂದ, ಅಂದ್ರೆ ಏನೋ ಆಲಸ್ಯವಾಗಿ, ಏನೋ ತಪ್ಪಾಯ್ತು ಬಿಟ್ಬಿಡಿ ಅಂತ ಹೇಳುವಂತ ಸಮಯ ಅಲ್ಲಿ ಸಿಗಲ್ಲ ಪ್ರಿಯರೇ. ಅಜಾಗ್ರತೆ ಆಯ್ತೆಂದು ದೂತನ ಮುಂದೆ ಹೇಳಬೇಡ ಅಂತ ದೇವರು ಸ್ಪಷ್ಟಪಡಿಸ್ತಾ ಇದ್ರೆ, ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈ ಕೆಲಸವನ್ನು ಏಕೆ ಹಾಳು ಮಾಡಬೇಕು? ಈಗ ನೋಡಿ ಪ್ರಿಯ, ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈ ಕೆಲಸವನ್ನು ಏಕೆ ಹಾಳು ಮಾಡಬೇಕು? ದೇವರು ಎಚ್ಚರಿಸ್ತಾ ಇದ್ದಾರೆ ಪ್ರಿಯರೇ. ನೀನು ಮಾತನಾಡಬೇಕಾದ್ರೆ ಬಹಳ ಜಾಗ್ರತೆಯಿಂದ ಮಾತನಾಡು ಎಂಬುದಾಗಿ ನಮ್ಗೆ ಹೇಳ್ತೀವಿ ಪ್ರಿಯರೇ. ಅದೇ ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 19ನೇ ವಚನ ನೋಡೋಣ ಪ್ರಿಯರೇ. ಸೇಮ್ ವಚನ ಅಲ್ಲೇ ಇರ್ತದೆ, ಹಾಗೆ ಇರ್ತದೆ. ಜ್ಞಾನೋಕ್ತಿ 18:21 ಹೇಳಿದ ಪ್ರಕಾರ ಜೀವ ಮರಣಗಳು ನಾಲಿಗೆ ವಶ ಎಂಬುದಾಗಿ ಹೇಳಿರುವ ಪ್ರಕಾರ ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 19. ನಾನು ಜೀವಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿರಲಿ. ನೋಡಿ ಪ್ರಿಯರೇ, ಇಲ್ಲಿ ನಮ್ಮ ಮುಂದೆ ಏನಿಟ್ಟಿದಾರಂತೆ ದೇವರು ಒಂದು ಒಳ್ಳೆ ಆರಿಸುವಿಕೆಯನ್ನು ಕೊಟ್ಟಿದ್ದಾರೆ. ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಎಂಬುದು ನಮ್ಮಲ್ಲೇ ಇದೆಯಂತೆ, ನಮ್ಮ ಬಾಯಿ ಮಾತಲ್ಲೇ ಇದೆಯಂತೆ, ನಮ್ಮ ಹೃದಯ ಆಲೋಚನೆಯಲ್ಲೇ ಇದೆಯಂತೆ. ನಮ್ಮ ಒಂದು ಆಶೀರ್ವಾದವೂ ಶಾಪವೂ ಕೂಡ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರಂತೆ. ನಾವು ಆರಿಸಿಕೊಳ್ಳುವುದರಲ್ಲಿ ಡಿಪೆಂಡ್ ಆಗುತ್ತೆ ಪ್ರಿಯರೇ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 19ನೇ ವಚನದಲ್ಲಿ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿವೆ. ಏಕೆಂದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ಮತ್ತಾಯ 12:36 ನಾವು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಮುಂದೆ ನಿಲ್ಲುವಂತ ಸಮಯದಲ್ಲಿ ಯಾರು ಸಾಕ್ಷಿ ಹೇಳ್ತಾವಂತೆ ನಮ್ಮ ಬಗ್ಗೆ? ಅಂದ್ರೆ ನಾನು ಎಲ್ಲಿ ಸುಳ್ಳು ಹೇಳಿದ್ದೀನಿ, ಎಲ್ಲಿ
ಕಳ್ತನ ಮಾಡಿದೀನಿ, ಎಲ್ಲಿ ಮೋಸ ವಂಚನೆ ಮಾಡಿದೀನಿ, ಎಲ್ಲಿ ಏನೇನು ಮಾಡಿದೀನಿ ಎಂಬುದಾಗಿ ಭೂಮಿ ಆಕಾಶಗಳು ಬಂದು ನಮಗೆ, ಅಂದ್ರೆ ದೇವದೂತರ ಮುಂದೆ ನೀನು ಬಾಯಿ ತೊಳ್ಕೋಬೇಡ ಎಂಬುದಾಗಿ ಪ್ರಸಂಗಿ ಗ್ರಂಥದಲ್ಲಿ ನೋಡಿದ ಪ್ರಕಾರ ಪ್ರಿಯರೇ, ಭೂಮಿ ಆಕಾಶಗಳು ಸಾಕ್ಷಿಯಾಗಿಲ್ಲ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ, ನೋಡಿ ಪ್ರಿಯರೇ, ಇಲ್ಲಿ ನಾವು ಮಾತ್ರವಲ್ಲ, ನಮ್ಮ ಮೂಲಕ ಬರುವಂತ ಸಂತತಿಯವರು ಕೂಡ ಬದುಕಿಕೊಳ್ಳುವಂತೆ ಜೀವವನ್ನೇ ಹಾದಿಕೊಳ್ಳಿರಿ ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದೆ ಪ್ರಿಯರೇ. ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ದೇವರಲ್ಲಿ ಬೆಳಿಬೇಕು, ದೇವರ ಒಂದು ಸಭೆಯಲ್ಲಿ ನೆಲೆಗೊಳ್ಳಬೇಕು ಎಂಬುದಾಗಿ ನಾವು ಆಲೋಚಿಸುವ ಭವಿಷ್ಯತ್ ದಿನಗಳಲ್ಲಿ ನಾವು ಭೂಮಿ ಮೇಲೆ ಬದುಕಿರುವಷ್ಟು ದಿವಸಗಳು ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಮಾಡ್ಬೇಕೆಂಬುದಾಗಿ ನಾವು ಎಷ್ಟು ತವಕ ಪಡ್ತೀವಿ, ಪ್ರಯಾಸ ಪಡ್ತೀವಿ. ಬೆಳಗ್ಗೆ ಮುಂಜಾನೆ ಎದ್ದು ದುಡಿದು ಹಗಲೆಲ್ಲ ದುಡಿದು ಬೆವರು ಸುರಿಸಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಆಲೋಚನೆ ಮಾಡಿ ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಮಾಡಬೇಕು, ಒಂದು ಮನೇನೋ ಒಂದು ಮದುವೆನೋ ಒಂದು ದುಡ್ಡು ಹಣ ಕಾಸು ಏನೋ ಸಂಪಾದನೆ ಮಾಡಿ ಇಟ್ಬೇಕು, ಆ ಮಕ್ಕಳು ಅನಾಥರಾಗಬಾರ್ದು ಎಂಬುದಾಗಿ ಒಬ್ಬ ತಂದೆ ಹೇಗೆ ಪ್ರಯಾಸ ಪಡ್ತಾರೋ, ನಮ್ಮ ಮಕ್ಕಳಿಗೆ ಆ ಒಂದು ನಿತ್ಯ ಜೀವ ಸೇರ್ಬೇಕಂದ್ರೆ ನಮ್ಮ ಮೂಲಕ ಕೂಡ ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಬೇಕಂದ್ರೆ ಫಸ್ಟ್ ನಾವು ಸರಿಯಾಗಿರಬೇಕು, ನಮ್ಮ ಮಾತುಗಳು ಸರಿಯಾಗಿರಬೇಕು, ನಮ್ಮ ಆಲೋಚನೆಗಳು ಸರಿಯಾಗಿರಬೇಕು, ನಮ್ಮ ಊಹೆಗಳು ಸರಿಯಾಗಿರಬೇಕು ಪ್ರಿಯರೇ. ಆದ್ರಿಂದ ಜೀವ ಮರಣಗಳು, ಆಶೀರ್ವಾದ ಶಾಪಗಳು ಈಗ ನಿಮ್ಮ ಮುಂದೆ, ಅಂದ್ರೆ ನಮ್ಮ ಮುಂದೆ ದೇವರು ಇಟ್ಟಿದ್ದಾರಂತೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿ ಇಟ್ಟಿದ್ದಾರಂತೆ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ, ಅಂದ್ರೆ ಬದುಕಿಕೊಳ್ಳುವುದಂದ್ರೆ ತಂದೆಯ ಬಳಿಗೆ, ಅಂದ್ರೆ ಜೀವವನ್ನು ಪಡೆದುಕೊಳ್ಳಿಕ್ಕೆ, ನಿತ್ಯ ರಾಜ್ಯವನ್ನು ಪಡೆದುಕೊಳ್ಳಿಕ್ಕೆ, ಆ ಪರಲೋಕ ರಾಜ್ಯವನ್ನು ಸೇರಿಕೊಳ್ಳುವುದಕ್ಕೆ ಜೀವವನ್ನು ಆದ್ದರಿಂದ ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ, ಇದನ್ನ ಮಾತ್ರನೇ ಆರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರು ಎಷ್ಟೊಂದು ಪ್ರೀತಿ ಮಾಡಿ ನಮ್ಮನ್ನ ನೋಡಿ, ನಮಗೊಂದು ಅವಕಾಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೀವು ಜೀವವನ್ನು ಆರಿಸಿಕೊಳ್ಳಿರಿ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಬೇಕು. ದೇವರು ಹೇಳುವಂತ ಪ್ರತಿಯೊಂದು ಮಾತುಗಳಿಗೆ ನಾವು ವಿಧೇಯರಾಗಿ ಅದರ ಪ್ರಕಾರ ನಡೆಯುತ್ತಿರುವಂತ ಸಮಯದಲ್ಲಿ ನಾವು ನಡೆದು ನಮ್ಮ ಮಾದರಿ ಯೇಸು ಸ್ವಾಮಿ ಒಂದು ಮಾದರಿ ತೋರಿಸಿರುವ ಪ್ರಕಾರ ಆ ಮಾದರಿಯನ್ನು ನಾವು ಅನುಸರಿಸಿ ಭೂಮಿ ಮೇಲೆ ನಡೆಯುವ ಸಂದರ್ಭದಲ್ಲಿ ನಾವು ನಡೆಯುವುದಾದ್ರೆ ನಮ್ಮ ಮಕ್ಕಳು ಅದನ್ನೇ ಹಿಂಬಾಲಿಸ್ತಾರೆ ಪ್ರಿಯರೇ, ಅವರು ಕೂಡ ಜೀವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ದೇವರ ಮುಂದೆ ತಿಳಿದುಕೊಂಡು, ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯಾವಾಗ ತಂದೆಯು ಯೇಸು ಸ್ವಾಮಿ ಒಂದಾಗಿದ್ದಾರೋ, ಅಂದ್ರೆ ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ನನ್ನನ್ನು ಯಾವಾಗಲೂ ಅಂಟಿಕೊಂಡು ನನ್ನಲ್ಲಿ ಜೀವನ ಮಾಡ್ರಿ ಎಂಬುದಾಗಿ ಹೇಳುವಾಗ, ಪ್ರತಿಯೊಂದು ಸಮಯದಲ್ಲಿ ನಾವು ಯಾವುದೊಂದು ಸಂದರ್ಭದಲ್ಲೂ ಕೂಡ ದೇವರ ವಾಕ್ಯ ನಮ್ಮ ಮನಸ್ಸಲ್ಲಿ ಅದು ಮೆಲುಕು ಆಗ್ತಾ ಇರ್ಬೇಕು ಪ್ರೇರೆ, ಆಲೋಚನೆ ಮಾಡ್ತಾ ಇರಬೇಕು. ದೇವರ ವಾಕ್ಯ ಈಗ ಹೇಳುತ್ತಲ್ಲ, ಇದು ನಾನು ಮಾಡಬಹುದಾ, ಇದು ನಾನು ಮಾತಾಡಬಹುದಾ, ಇದರ ನಾನು ನಡ್ಕೋಬಹುದಾ ಎಂಬುದಾಗಿ ನಮ್ಮನ್ನು ನಾವು ಪ್ರತಿ ಕ್ಷಣ ಪ್ರತಿ ದಿನ ನಾವು ನಮ್ಮನ್ನು ವಿಚಾರ ಮಾಡ್ಕೊಳ್ಬೇಕು. ಲೋಕದಲ್ಲಿ ಜೀವಿಸುತ್ತಿರುವಂತ ನಾವುಗಳು ದೇವರ ಮಕ್ಕಳು ಎಂಬ ಒಂದು ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡು ಜೀವನ ಮಾಡಬೇಕಾಗಿರುತ್ತದೆ. ಯಾಕೆಂದ್ರೆ ನಮಗೆ ಮುಖ್ಯವಾದಂತ ಗುರಿ ನಿತ್ಯ ಜೀವ ಪ್ರೇರೆ. ಆ ಜೀವವನ್ನು ಪಡೆದುಕೊಳ್ಳಿಕ್ಕೆ ನಾವಾಗಿರ್ಬೋದು, ನಮ್ಮ ಸಂತತಿ ಆಗಿರ್ಬೋದು, ಅದನ್ನು ಪಡೆದುಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೇಕು, ಪ್ರತಿ ದೇವರು ನಮಗೆ ದೇವರಾದ ಯೆಹೋವನನ್ನು ಪ್ರೀತಿಸಿ ನಾವು ಯಾವಾಗಲೂ ದೇವರನ್ನು ಪ್ರೀತಿ ಮಾಡುವಂತಾಗಿರು. ದೇವರ ಮಾತನ್ನಂದ್ರೆ ದೇವರ ವಾಕ್ಯವನ್ನು ಪ್ರೀತಿಸುವಂತವರಾಗಿರ್ಬೇಕು, ದೇವರ ಮಾತನ್ನು ಪ್ರೀತಿಸುವಂತವರಾಗಿರಬೇಕು. ಆದ್ರಿಂದ ದೇವರ ಮಾತಿಗೆ ವಿಧೇಯರಾಗಿ ಆತನನ್ನು ಹೊಂದಿಕೊಂಡೇ ಇರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ನಾವು ಶಾಶ್ವತವಾದಂತಹ ಒಂದು ಲೋಕವನ್ನು ಸೇರ್ಕೊಳ್ಬೇಕಂದ್ರೆ, ಅಂದ್ರೆ ನಮ್ಮ ಮೂಲ ಪಿತೃಗಳಾಗಿರ್ತಕ್ಕಂತಹ ಅಬ್ರಾಮ್, ಇಸಾಕ್, ಯಾಕೋಬ್ ಅವರ ಒಂದು 20ನೇ ವಚನ ಪ್ರಿಯರೇ, ಧರ್ಮೋಪದೇಶ ಕಂಡ 30ನೇ 20ನೇ ವಚನ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆದ್ರಿಂದ ನಮ್ಮ ಆರಿಸಿಕೊಳ್ಳುವಿಕೆ, ನಮ್ಮ ಆಲೋಚನೆಗಳು ಹೇಗಿದೆ ಎಂಬುದಾಗಿ ನಾವು ಒಬ್ಬ ಮನುಷ್ಯನಿಗೆ ದೇವರು ಕಳಿಸ್ಕೊಡ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೆ
ಪ್ರಸಂಗಿ 5ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರೋಣ ಪ್ರಿಯರೇ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೊ. ಅಂದ್ರೆ ದೇವದೂತರ ಮುಂದೆ ನಾನು ಏನೋ ತಪ್ಪಾಯ್ತು ಅನ್ನೋ ಹೇಳುವಂತ ಒಂದು ಅವಕಾಶ ನಮಗೆ ಸಿಗಲ್ಲ ಪ್ರಿಯರೇ. ಅಜಾಗ್ರತೆ ಅಂತ ಆಯ್ತು ಎಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈ ಕೆಲಸವನ್ನು ಯಾಕೆ ಹಾಳು ಮಾಡಬೇಕು. ಅಲ್ಲಿ ನಿನ್ನನ್ನು ನರಕಕ್ಕೆ ದಬ್ಬುವಂತ ಸಂದರ್ಭ ಬರ್ತದೆ ಪ್ರಿಯರೇ. ಆದ್ರಿಂದ ಬಹಳ ಕನಸುಗಳಿಂದ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳನ್ನು ಹೊರಡುತ್ತವಷ್ಟೇ. ಅಂದ್ರೆ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸ್ತದೆ ಪ್ರಿಯರೇ. ಕೆಲವೊಂದು ಮಾತುಗಳನ್ನು ನಾವು ನೋಡುವುದಾದರೆ ಪ್ರಿಯರೇ, ನಾವು ನಿತ್ಯ ಜೀವನ ಹೊಂದಿಕೊಳ್ಳಬೇಕಂತಂದ್ರೆ ಮತ್ತೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ ಓದೋಣ ಪ್ರಿಯರೇ. ಮತ್ತೆ ಬರೆದ ಸುವಾರ್ತೆ 12:37. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ನಿನ್ನ ಮಾತಿನಿಂದಲೇ ನೀತಿವಂತನಂದ್ರೆ ನಿತ್ಯ ಜೀವನ ಪಡೆದುಕೊಳ್ಳಬಹುದು, ನಿನ್ನ ಮಾತಿನಿಂದಲೇ ನೀನು ಅಪರಾಧಿ ಎಂದು ನೀನು ಇಲ್ಲ ನರಕಕ್ಕೆ ಹೋಗುವ. ಅಂದ್ರೆ ಮಾತಿನ ಮೂಲಕನೇ ನಮಗೆಲ್ಲವನ್ನು ದೇವರು ಕೊಟ್ಟಿರುವಂತ ಈ ಸಮಯದಲ್ಲಿ ನಾವು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಿಯರಾದ ದೇವರ ಮಕ್ಕಳೇ ನಾವು ಜೀವಿಸಬೇಕಾಗ್ತದೆ ಪ್ರಿಯರೇ. ಆದ್ರಿಂದ ಎಲ್ಲರ ಮುಂದೆ ನಾವು ನಿಂತ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಒಂದು ಅಪರಾಧಿಯಾಗಿ ನಿಂತ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಯಾಕೆಂದ್ರೆ ಎಲ್ಲರ ಮುಂದೆ ನಾವು ನಿಂತುಕೊಳ್ಳುವಾಗ ಒಂಥರ ನಮ್ಗೆ ಸೇಮ್ ಆಗ್ತದೆ ಪ್ರಿಯರೇ. ಯಾಕಪ್ಪ ಈ ಜೀವನ ಇದೆ ಎಂದು ಹೋಗಿ ನೇಣು ಹಾಕೊಂಡ್ಬಿಡೋಣ ಅನ್ನೋ ಸಂದರ್ಭ ಬರುವಂತದ್ದು ಆಗಿರ್ತದೆ ಪ್ರಿಯರೇ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸ್ಬೇಕು. ಯಾಕೆಂದ್ರೆ ನಾವು ಪ್ರತಿದಿನ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಬರುವಂತ ಸಂದರ್ಭದಲ್ಲಿ ಕೆಲವರು ಗಾಡಿಗಳನ್ನು ಓಡಿಸುವಂತ ಸಮಯದಲ್ಲಿ ಹಿಂದ್ಗಡೆಯಿಂದ ಹಾರನ್ ಹೊಡೆಯೋದಾಗಿರ್ಬೋದು, ಇಲ್ಲ ಅಡ್ಡ ಬರೋದಾಗಿರ್ಬೋದು. ಬೆಂಗಳೂರು ಪ್ರಾಂತದಲ್ಲಿ ನಾವು ಬೈಕ್ಗಳಲ್ಲಿ ಓಡಿಸುವಂತ ಸಂದರ್ಭದಲ್ಲಿ ಏನು ಬಾಯಿಗೆ ಬಂದಂಗೆ ಮಾತನಾಡ್ಬಿಡ್ತಾರೆ ಪ್ರಿಯರೇ. ಕೆಟ್ಟ ಮಾತುಗಳು ಮಾತನಾಡ್ಬಿಡ್ತಾರೆ. ಅದರಿಂದ ಏನಾಗ್ತದೆ ಕೋಪಗೊಂಡಂತವ್ರು ಹೊಡೆಯುವಂತ ಸಂದರ್ಭಗಳು ನಾವು ನೋಡಿರ್ತೀವಿ ಪ್ರಿಯರೇ. ಆ ಮುಖ ಮೂತಿ ಎಲ್ಲ ರಕ್ತ ಕಿತ್ಕೊಳ್ಳೋ ತರ ಹೆಲ್ಮೆಟ್ಗಳಲ್ಲಿ ಹೊಡೆದಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಯಾಕೆ ಅಂತಂದ್ರೆ ಕಾರಣ ಇಷ್ಟೇನೆ, ಆ ಬಾಯಲ್ಲಿ ಬರ್ತಕ್ಕಂಥ ಮಾತು ಏನ್ ಮಾಡ್ತು, ಅವನಿಗೆ ಮುಖದಲ್ಲಿ ರಕ್ತ ಬರೋ ತರ ಆಗೋಯ್ತು ಪ್ರಿಯರೇ. ಯಾಕೆಂತಂದ್ರೆ ರೋಡಲ್ಲಿ ಹೋಗ್ತಾ ಇರ್ತಕ್ಕಂಥ ಹಿಂದೆಯಿಂದ ಹಾರನ್ ಹೊಡೆದು ಅವ್ನು ಕೆಟ್ಟದಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಎಷ್ಟೊಂದು ಜಗಳಗಳಾಗಿದೆ ಎಂಬುದಾಗಿ ನಾವು ನೋಡ್ತೀವಲ್ಲ ಪ್ರಿಯರೇ. ಅಂತ ಸಂದರ್ಭ ನಮಗೆ ಒಂದು ಬಾಯಿ ಮಾತಿನ ಮೂಲಕನೇ ಆ ವಧೆಗಳನ್ನು ತಿನ್ನುವಂತ ಸಂದರ್ಭಗಳು ಉಂಟಾಗ್ತದೆ ಪ್ರಿಯರೇ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ನಾವು ಅಜಾಗ್ರತೆಯಿಂದ ಇರಬಾರ್ದು ಪ್ರಿಯರೇ. ಅಂದ್ರೆ ದೂತರ ಮುಂದೆ ನಾವು ನಿಲ್ಬೇಕಂತ ಪರಿಸ್ಥಿತಿ ಬಂದಾಗ ಸುಮ್ಮನೆ ದೇವರ ಕೈಯಿಂದ ನಾವು ಅನ್ಯಾಯವಾಗಿ ನ್ಯಾಯ ತೀರ್ಪಿಗೆ ಒಳಗಾಗಿ ನರಕಕ್ಕೆ ಹೋಗ್ಬಾರ್ದು ಪ್ರಿಯರೇ. ಆದ್ರಿಂದ ನಿತ್ಯ ಜೀವ ಬರಬೇಕಂದ್ರೆ ಈ ರೀತಿ ನಾವು ವಾಕ್ಯಗಳ ಮೂಲಕ ಧ್ಯಾನ ಮಾಡಿಕೊಂಡು ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ಜ್ಞಾನೋಕ್ತಿ ಗ್ರಂಥ 13ನೇ ಅಧ್ಯಾಯ 3ನೇ ವಚನ ಓದೋಣ. ಜ್ಞಾನೋಕ್ತಿಗಳು 13:3. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದಿರುವವನು ನಾಶವಾಗುವನು. ನೋಡಿ ಪ್ರಿಯರೇ, ಇಲ್ಲಿ ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ನಾವು ದುಡುಕಿ ಮಾತನಾಡಬಾರದು. ಬಾಯನ್ನು 13ನೇ ಅಧ್ಯಾಯ 3ನೇ ವಚನ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿ ತೆಗೆದವನು ನಾಶವಾಗುತ್ತಾನೆ. ಬಾಯಿ ತೆಗೆದ್ರೆ ಅಂದ್ರೆ ಮಾತನಾಡುವಂತವನು ಏನಾಗ್ತಾನೆ, ನಾಶ ಆಗ್ತಾನೆ, ಅಂದ್ರೆ ನರಕಕ್ಕೆ ಹೋಗ್ಬಿಡ್ತಾನೆ. ಹೆಚ್ಚು ಮಾತುಗಳು ಮಾತಾಡಿದ್ರೆ ದೇವರು ನಮ್ಮಲ್ಲಿ ತಪ್ಪು ಹುಡುಕ್ತಾನೆ ಪ್ರೇರಿ. ನಾವು ಹೆಚ್ಚು ಮಾತನಾಡಿದ್ರೆ ಅದಕ್ಕೇನೆ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿರಬೇಕು, ಮಾತನಾಡುವುದರಲ್ಲಿ ಕಡಿಮೆಯಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಪ್ರಕಾರ ಆ ನಿತ್ಯ ಜೀವನ ಪಡೆದುಕೊಳ್ಳಬೇಕಂದ್ರೆ ನಾವೇನ್ ಮಾಡಬೇಕು, ಮಾತುಗಳನ್ನ ಕಡಿಮೆ ಮಾಡಬೇಕು. ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವಂತ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಬೇಕು ಪ್ರೇರೆ. ಆದ್ರಿಂದ ಪ್ರೇರದ ದೇವರ ಮಕ್ಕಳೇ, ಜ್ಞಾನೋಕ್ತಿ 10ನೇ ಅಧ್ಯಾಯ 9ನೇ ವಚನ. ನಿರ್ದೋಷದ ನಡೆಯುವವನು ನಿರ್ಭಯವಾಗಿ ನಡೆಯುವನು, ವಕ್ರ ಮಾರ್ಗಿಯು ಬಯಲಿಗೆ ಬೀಳುವನು. ಅಲ್ಲ, ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 19ನೇ ವಚನ.
ಓಕೆ. ಮಾತಾಳಿಗೆ ಪಾಪ ತಪ್ಪದು, ಹ್ಮ್ ಮೌನಿಯು ಮತಿವಂತ. ಮತಿವಂತ. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ ಎಂಬುದಾಗಿ ವಾಕ್ಯ. ಅಂದ್ರೆ ನಾವು ಮಾತನಾಡುವಂತವ್ರಿಗೆ ಏನಾಗ್ತದೆ, ಪಾಪ ತಪ್ಪದು. ಪಾಪ ಬಂದ್ರೆ ಏನಾಗ್ತದೆ, ನ್ಯಾಯ ತೀರ್ಪುಗಳಿಗಾಗಿ ನರಕಕ್ಕೆ ಹೋಗ್ತೀವಿ ಪ್ರೇರೆ. ಅದರಿಂದ ಪಾಪ ಮಾಡುವವರು ದೇವರ ರಾಜ್ಯದಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಮೌನಿಯು ಮತಿವಂತ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿಯಾಗಿ ಇನ್ನೊಂದು ವಚನ ನೋಡೋಣ ಪ್ರಿಯರೇ. ಆ ಜ್ಞಾನೋಕ್ತಿ 11:9. 11:19 9 ವಚನ. ಧರ್ಮ 11ನೇ ಭ್ರಷ್ಟ. ಅಧ್ಯಾಯ 9ನೇ ವಚನ. ಓಕೆ ಅಂಕಲ್. ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ನೋಡಿ ತಿಳುವಳಿಕೆಯಿಂದ ಉದ್ಧಾರವಾಗುವನು. ನೋಡಿ ಪ್ರಿಯರೇ, ಇಲ್ಲಿ ವಾಕ್ಯ ಸ್ಪಷ್ಟಪಡಿಸ್ತದೆ. ಧರ್ಮಭ್ರಷ್ಟನು ಅಂದ್ರೆ ಭಕ್ತಿಹೀನರು, ಅಂದ್ರೆ ಭಕ್ತಿ ಇಲ್ಲದೆ ಇರ್ತಕ್ಕಂಥವ್ರು, ಧರ್ಮವನ್ನು ಮೀರಿ ನಡೆಯುವಂತವರು ಬಾಯಿ ನೆರೆಯವನನ್ನು ಕೂಡ ಹಾಳು ಮಾಡ್ಬಿಡ್ತದಂತೆ ಪ್ರಿಯರೇ. ನೋಡಿ, ಜೊತೆಯಲ್ಲಿ ಇರ್ತಕ್ಕಂಥ ನೆರೆಯವನು ಅಂದ್ರೆ ನಮ್ಮ ಸಹೋದರನ್ನು ಕೂಡ ಏನ್ ಮಾಡ್ಬಿಡ್ತದೆ, ನಾಶ ಮಾಡ್ಬಿಡ್ತದೆ, ನರಕಕ್ಕೆ ದಬ್ಬುವಂತ ಸಂದರ್ಭ ಹೆಚ್ಚಾಗ್ತದೆ ಪ್ರಿಯರೇ. ನಮ್ಮ ಬಾಯಿ ಮಾತಿನ ಮೂಲಕನೇ ನಮ್ಮ ಸಹೋದರನನ್ನ ಏನ್ ಮಾಡ್ಬಿಡ್ತೀವಿ ಅಂತ ನಾವು ನರಕಕ್ಕೆ ತಳ್ಳಿಬಿಡುವಂತ ಸಂದರ್ಭಗಳು ಹೆಚ್ಚಾಗ್ತದೆ. ಅದೇ ನೀನು ತಿಳುವಳಿಕೆಯಿಂದ ಶಿಷ್ಟನ ಅಂದ್ರೆ ನೀತಿವಂತನು, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತವನು ಏನ್ ಮಾಡ್ತಾನಂತೆ, ಇನ್ನೊಬ್ಬರನ್ನ ಉದ್ಧಾರ ಮಾಡ್ತಾನಂತೆ, ನಿತ್ಯ ರಾಜ್ಯಕ್ಕೆ ಸೇರಿಸ್ತಾನಂತೆ ಪ್ರೇರೆ. ಇಲ್ಲಿ ಧರ್ಮಭ್ರಷ್ಟನಂದ್ರೆ ಭಕ್ತಿಹೀನರು, ಬಾಯಿಂದ ನೆರೆಯವನನ್ನು ಹಾಳು ಮಾಡ್ಬಿಡ್ತಾನೆ. ಅಂದ್ರೆ ಏನಾದ್ರೂ ಒಂದು ಈ ವಿಷಯ ಗೊತ್ತಾಯ್ತು ಅಂದ್ರೆ ಅದು ಊರಿಗೆಲ್ಲ ಡಂಗೂರ ಬಾರಿಸಿ ಇನ್ನೊಬ್ಬರನ್ನು ಹಾಳು ಮಾಡುವಂತ ಯಾಕೆಂದ್ರೆ ಆ ರೀತಿಯಾದಂತ ಮಾತುಗಳು ಹೇಳಿ ಅವನನ್ನ ನರಕಕ್ಕೆ ದಬ್ಬುವಂತ ಸನ್ನಿವೇಶಗಳು ಬರ್ತದೆ ಪ್ರೇರೆ. ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಬಿಡುತ್ತಾನೆ, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರವಾಗುವನು ಎಂಬುದಾಗಿ ವಾಕ್ಯ ನೋಡ್ತೀವಿ ಪ್ರೇರೆ. ಅದೇ ರೀತಿಯಾಗಿ ಇನ್ನೊಂದು ವಚನ ನೋಡೋಣ ಪ್ರೇರೆ. ಕೀರ್ತನೆಗಳ ಗ್ರಂಥ 73:9. ತಾವು ಮೇಲು ಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ, ಭೂಲೋಕದಲ್ಲೆಲ್ಲ ಅವರ ಮಾತೇ ಮುಂದು. ನೋಡಿ ಪ್ರಿಯರೇ, ಅವರು ಎಲ್ಲ ನಮ್ಗೆ ಗೊತ್ತಿದೆ, ನಾವ್ ಹೇಳೋದೇ ಎಲ್ಲಾ ಸರಿ ಅಂತೇಳಿ ಏನ್ ಹೇಳ್ಬಿಡ್ತಾರಂತೆ, ಎಮ್ಮೆ ಕೊಚ್ಕೊಳ್ತಾರೆ. ಎಮ್ಮೆ ಕೊಚ್ಚಿಕೊಳ್ಳುತ್ತಾರೆ, ತಾವು ಮೇಲ್ಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾತನಾಡ್ತಾ ಇದ್ದಾರೆ. ನನಗೆ ಎಲ್ಲ ಗೊತ್ತು, ನಾನು ಮಾತಾಡೋದ್ರಲ್ಲಿ ಎಲ್ಲ ಸರಿ ಇದೆ ಎಂಬುದಾಗಿ. ಅಂದ್ರೆ ಮೇಲ್ಲೋಕ ಅಂದ್ರೆ ಪರಲೋಕದ ಅಂದ್ರೆ ನೀತಿ ಮಾತುಗಳು ಅವರ ಬೆಣ್ಣೆ ತರ ಮಾತಾಡ್ತಾರೆ ಪ್ರೇರಿ. ಎಲ್ಲ ಬೆಣ್ಣೆ ತರ ಮಾತಾಡಿ ಭೂಲೋಕದೆಲ್ಲ ಅವರ ಮಾತೇ ಮುಂದಾಗಿರ್ತದೆ. ಅದು ಒಂಥರ ಬೆಂಕಿ ತರ ಭೂಲೋಕದಲ್ಲಿ ಎಲ್ಲರಿಗೂ ಆ ಮಾತುಗಳು ಹಂಚ್ಬಿಟ್ಟು ಇನ್ನೊಬ್ಬರ ಮೇಲೆ ಚಾಡಿ ಹೇಳೋದು, ಸುಳ್ಳು ಹೇಳೋವಂಥದ್ದು, ಇಲ್ಲ ಏನಾದ್ರು ಒಬ್ರು ಚೆನ್ನಾಗಿದ್ರೆ ಅವ್ರ ಹಂಗೆ ಹೀಗೆ ಎಂಬುದಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು ಭೂಲೋಕದಲ್ಲೆಲ್ಲ ಅವರ ಮಾತೆ ಮುಂದಾಗಿರ್ತದೆ ಎಂಬುದಾಗಿ ವಾಕ್ಯ ನೋಡ್ತೀವಿ ನಾವು. ತಾವು ಎಮ್ಮೆ ಕೊಚ್ಚಿಕೊಂಡು ತಾವು ಮೇಲ್ಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾತಾಡುತ್ತಾರೆ, ಭೂಲೋಕದೆಲ್ಲ ಅವರ ಮಾತೆ ಮುಂದಾಗಿರ್ತದೆ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ದಿಂದ ಓದೋಣ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವು ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. 4ನೇ ವಚನ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನೋಡಿ ಪ್ರೇರೆ, ಇಲ್ಲಿ 3ನೇ ವಚನದಲ್ಲಿ ನಾವು ನೋಡುವಾಗ ಪ್ರೇರೆ, ಸೈತಾನ ನಮಗೆ ಯಾವ ರೀತಿ ವಂಚನೆ ಮಾಡ್ಬಿಡ್ತಾನೆ ಎಂಬುದಾಗಿ ನಾವು ನೋಡುವಾಗ ನಮ್ಮ ಬಾಯಿ ಮಾತುಗಳ ಮೂಲಕ ಇಷ್ಟೆಲ್ಲ ಕಾರ್ಯ ನಡೀತದೆ ಎಂಬುದಾಗಿ ನಾವು ಇಲ್ಲಿ ನೋಡುವಾಗ, ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ. ಒಂದು ಕುದುರೆಯನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಆ ಬಾಯಿಗೆ ಕಡಿವಾಣ ಹಾಕಿ ಅದನ್ನ ಹಿಂಗೆ ಹೇಳಿದ್ರೆ ಅದನ್ನು ಸ್ಟಾಪ್ ಆಗ್ತದೆ ಬರೀ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕಾಗುವುದು. ಅದೇ ರೀತಿಯಾಗಿ ಹಡಗುಗಳನ್ನು ನೋಡಿದ್ರೆ ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡ್ಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ದೇವರು
ನಮಗೆ ಈ ದೊಡ್ಡ ಶರೀರವಾಗಿರ್ತಕ್ಕಂಥ ಇದರ ಮಧ್ಯದಲ್ಲಿ ನಮಗೆ ನಾಲಿಗೆಯನ್ನು ಇಟ್ಟಿದ್ದಾರೆ ಪ್ರಿಯರೇ. ಹಾಗೆ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ದೊಡ್ಡ ಕಿಚ್ಚು, ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ಸ್ವರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದ್ದಾರೆ. ಅಧರ್ಮ ಲೋಕ ಸ್ವರೂಪವಾಗಿ ಅಂದ್ರೆ ಅಧರ್ಮ ಲೋಕ ಅಂತಂದ್ರೆ ಒಂದು ಮಾಯಾ ರೀತಿಯಲ್ಲಿ, ಅಂದ್ರೆ ಸೈತಾನು ಒಂದು ಅಂದ್ರೆ ನಮ್ಮ ಮಾತಿನ ನಾಲಿಗೆ ನಮ್ಮ ಅಂಗಗಳ ಮಧ್ಯೆ ಇಟ್ಟಿದ್ದಾರೆ. ಅದರಿಂದ ನಮ್ಮ ಮಾತುಗಳು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಪ್ರೇರೆ. ಅಂಗಗಳ ನಡುವೆ ಇಟ್ಟಿದೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿ ಮೃಗ ಪಕ್ಷಿ ಕ್ರಿಮಿ ಜಲಚರ ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾವು ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ಪ್ರಿಯ, ಆದ್ರೆ ಈ ನಾಲಿಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ ಪ್ರೇರೆ. ಆದ್ರಿಂದ ನರ ಸಕಲ ಜಾತಿ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿಗೆ ತರಬಹುದು ಮತ್ತು ತಂದದ್ದುಂಟು. ಆದರೆ 8ನೇ ವಚನ, ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ನೋಡಿ ಪ್ರಿಯರೇ, ನಾಲಿಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂದ್ರೆ ಮೂಳೆ ಇಲ್ಲದ ನಾಲಿಗೆ ಯಾವ ರೀತಿ ಅದು ಕಂಟ್ರೋಲ್ ಇಲ್ಲದೆ ಮಾತಾಡ್ತಾರೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳುವಂತಹ ಸಂದರ್ಭಗಳು ಹೆಚ್ಚಾಗ್ತದೆ ಪ್ರಿಯರೇ. ಆ ಸುಳ್ಳಿನಲ್ಲಿ ಅನೇಕ ರೀತಿಯಾದಂತಹ ವಿಧಗಳು ಇರ್ತದೆ ಪ್ರಿಯರೇ. ಸಾಧಾರಣವಾದ ಸುಳ್ಳು ಮತ್ತು ಭಯಂಕರವಾದ ಸುಳ್ಳು ಎಂಬುದಾಗಿ, ಅಂದ್ರೆ ಭಯಂಕರವಾದ ಸುಳ್ಳುಗಳು ಎಂಬುದಾಗಿ. ಆ ಸುಳ್ಳುಗಳಲ್ಲಿ ಕೂಡ ಅನೇಕ ವಿಧಗಳಿರ್ತವೆ. ಕೆಲವು ಸಂದರ್ಭಗಳಲ್ಲಿ ಕಣ್ಣು ಮೂಗು ನಾವು ಕಣ್ಣಾರೆ ನೋಡಿದ್ದೀವಿ, ಕಿವಿಯಾರ ಕೇಳಿದ್ದೀವಿ ಎಂಬುದಾಗಿ ಕಣ್ಮೇಲೆ ತಲೆ ಮೇಲೆ ಹೊಡೆದಂಗೆ ಕೆಲವರು ಸುಳ್ಳು ಹೇಳಿ ಮಾತಾಡ್ತಾರೆ ಪ್ರೇರೆ. ಕೆಲವರು ಸುಮ್ನೆ ಆದ್ರೂ ಹೆಚ್ಚು ನಮ್ಗೆ ಒಂದು ಏನು ಸ್ಥಾನಮಾನ ಪದವಿ ಬರಬೇಕು, ಜನಗಳಿಂದ ಹೋಗ್ಲಿಕ್ಕೆ ಬರಬೇಕು ಎಂಬ ಒಂದು ಆಲೋಚನೆಯಿಂದ ಏನ್ ಮಾಡ್ತಾರೆ, ಬರೀ ಸುಳ್ಳನ್ನೇ ಹೇಳಿ, ರಾಜಕೀಯದವರು ಅವರು ಇವರು ಹೇಳಿದ ಪ್ರಕಾರ ಎಲ್ಲ ಸುಳ್ಳನ್ನೇ ಹೇಳ್ತಾರೆ. ಅದೇ ರೀತಿಯಾಗಿ ಸಭೆಗಳಿರ್ತಕ್ಕಂಥ ಸೇವಕರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳು ಹೇಳುವಂತ ಸಂದರ್ಭಗಳು ಬರ್ತದೆ ಪ್ರೇರೆ. ಏನಪ್ಪಾ ಅಂತಂದ್ರೆ 1,000 ಇದ್ರೆ 6,000 ಎಂದು ಹೇಳ್ತಾರೆ, 500 ಇದ್ರೆ 5,000ಗಳು ಅಂತ ಹೇಳ್ತಾರೆ. ಒಂದು ತಮಾಷೆ ಒಂದು ಸಂಗತಿ, ಒಂದು ಬೋಧಕರು ಯಾವಾಗ್ಲೂ ಸುಳ್ಳು ಹೇಳ್ತಿದ್ರು. ಅಂದ್ರೆ ಯಾವ ರೀತಿ ಅಂದ್ರೆ ಅವರು ಸೇವಕರೇ, ಆದ್ರೆ ಅವರಿಗೆ ಹೆಚ್ಚು ಸುಳ್ಳು ಹೇಳಿ ಅಭ್ಯಾಸ ಆಗ್ತಿದೆ. ಅವರ ನಡೆಸುವ ಕೂಟಗಳಲ್ಲಿ 50 ಜನ ಸೇರಿದ್ರೆ 5,000 ಜನ ಬಂದಿದ್ರು. ನಾನು ಪ್ರಾರ್ಥನಾ ಕೂಟಕ್ಕೆ ಹೋಗಿದ್ದೆ, ಅಲ್ಲಿ 50 ಜನ ಇರಲ್ಲ, 5,000 ಜನ ಬಂದಿದ್ದಾರೆ ಎಂಬುದಾಗಿ. ಅಲ್ಲಿ ಜನರಿಗೆ ಕೂತ್ಕೊಳ್ಳಿಕ್ಕೆ ಸ್ಥಳನೇ ಸಿಕ್ಕಿರ್ಲಿಲ್ಲ. 15 ಜನ ದೀಕ್ಷಾಸ್ನಾನ ಪಡೆದುಕೊಂಡ್ರೆ 150 ಜನ ನಮ್ಮ ಸಭೆಯಲ್ಲಿ ದೀಕ್ಷಾಸ್ನಾನ ಪಡೆದುಕೊಂಡಿದ್ದಾರೆ ಎಂಬುದಾಗಿ ಹೇಳುವಂತ ಸಂದರ್ಭಗಳು. ಅವರ ಸೇವೆಯಲ್ಲಿ ಅದ್ಭುತಗಳು ನಡೆದರೂ ನಮ್ಮ ಸಭೆಯಲ್ಲಿ ಅನೇಕರು ಸ್ವಸ್ಥವಾಗಿದ್ದಾರೆ, ಅನೇಕರು ಈ ರೀತಿಯಾದಂತ ಸುಳ್ಳು ಹೇಳ್ತಾ ಇದ್ರಂತೆ. ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಸಭೆಯಲ್ಲಿ ಒಬ್ಬ ಹಿರಿಯರು, ಅಲ್ಲ ಪಶ್ಯ, ನೀವು ಈ ತರ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನೀವು 50 ಜನ ಇದ್ರೆ 5,000 ಜನ ಇದರಿಂದ 150 ಜನ ದೀಕ್ಷಾಸ್ನಾನ ತೆಗೆದುಕೊಂಡ್ರು ಅಂತ ಈ ರೀತಿಯಾಗಿ ಸುಳ್ಳು ಹೇಳ್ಬೋದಾ? ವಾಕ್ಯಕ್ಕೆ ವಿರುದ್ಧ ಅಲ್ವಾ? ನೀವು ಮಾತಾಡಬಾರ್ದಲ್ವಾ ಅಂತ ಆ ಬೋಧಕರವ್ರನ್ನ ಒಂದು ಹಿರಿಯರು ಅವರ ಸೇವಕರನ್ನ ಎಚ್ಚರಿಸರೆ, ಏನ್ ಮಾಡೋದು ಬ್ರದರ್, ಅದು ಊಟದಾಗಿಂದ ಬಂದ್ಬಿಟ್ಟಿದೆ, ನಾನು ಆತರ ದೇವರ ಮಹಿಮೆಗೋಸ್ಕರ ಮಾಡೋಣ ಅನ್ನೋ ಉದ್ದೇಶದಿಂದ ಆತರ ಹೇಳ್ತಾ ಇದ್ದೀನಿ. ನೀವು ಮಾತನಾಡೋದು ತಪ್ಪು, ಶೋಧನೆ ಸ್ಥಳಗೆ ಕೊಡಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ ಎಂಬುದಾಗಿ ಬಹಳ ಕಣ್ಣೀರಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರಂತೆ. ಹೌದು ಪಾಸ್ಟರ್, ನಾನು ಎಷ್ಟೋ ಬ್ರದರ್, ನಾನು ಕೂಡ ಅದನ್ನ ಕಂಟ್ರೋಲ್ ಮಾಡಬೇಕು, ಮಾತಾಡಬಾರ್ದು ಎಂಬುದಾಗಿ ನಾನು ನೋಡ್ತೀನಿ, ಆದ್ರೂ ಕೂಡ ಅದ್ ಬಂದ್ಬಿಡ್ತದೆ, ಏನ್ ಮಾಡೋದು, ಸಾಧ್ಯ ಆಗ್ತಿಲ್ಲ. ನೀವು ಒಂದ್ ಕೆಲಸ ಮಾಡಿ, ನಾನು ಆತರ ಸುಳ್ಳು ಹೇಳುವಂತ ಸಮಯ ಬಂದಾಗ ನೀವು ಸುಮ್ನೆ ಅಂತ ಎಂಬುದಾಗಿ ನನಗೆ ಅದನ್ನ ನಾನು ಕಂಟ್ರೋಲ್ ಮಾಡ್ಕೊಂತೀನಿ ಎಂಬುದಾಗಿ ಹೇಳಿದ್ರಂತೆ ಪ್ರೇರೆ. ಒಂದು ಸಂದರ್ಭದಲ್ಲಿ ಈ ಇದು ನ್ಯಾಯಾಧಿಪತಿಗಳ ಗ್ರಂಥ, ನರಿಗಳ ಬಾಲಕ್ಕೆ ಒಂದು ಇದನ್ನ ಕಟ್ಟಿ, ಪಂಜನ ಕಟ್ಟಿ ಎಂಬುದಾಗಿ ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರಂತೆ, ಅವ್ರು 50 ಅಡಿ ಉದ್ದ ಎಂಬುದಾಗಿ ಹೇಳ್ತಾ ಇದ್ರಂತೆ. ಅವ್ರು ಕೆಮ್ಮದ್ರಂತೆ, ಇಲ್ಲ 30 ಅಡಿ ಅಂತ ಹೇಳಿದ್ರಂತೆ, 30 ಅಡಿ ಉದ್ದ ಅಂತ. ಇನ್ನೊಂದು ಸಮಯದಲ್ಲಿ ಕೆಮ್ಮದ್ರಂತೆ 20 ಅಡಿ ಅಂತ ಹೇಳಿದ್ರಂತೆ. ಇನ್ನೊಂದ್ಸರಿ ಕೆಮ್ಮದ್ರಂತೆ, ಇಲ್ಲ 10 ಅಡಿಗಿಂತ ಕಡಿಮೆ ಇಲ್ವೇ ಇಲ್ಲ ಅಂತಂದ್ರಂತೆ. ಆ ರೀತಿಯಾದಂತ ನೆಗೆಪಾಟ್ಲಿಗೆ ಕಾರಣ ಆಗ್ತಾ ಇದೆ ಪ್ರಿಯ, ಯಾರೋ ಸೇವಕರು. ಅಂದ್ರೆ ಆ ನರಿಗಳಿಗೆ
ಉದ್ದವಾದ ಬಾಲ ಇದೆ, ಆ ಬಾಲಕ್ಕೆ ಕಟ್ಟುವಂಥದ್ದು, ಈ ರೀತಿಯಾದಂಥ ಸುಳ್ಳು ಹೇಳುವಂಥ, ಅಜಾಗ್ರತೆಯಿಂದ ಮಾತನಾಡುವಂತ. ಆದುದರಿಂದ ದೇವರ ಮಕ್ಕಳು ಬಾಯಿ ಮಾತುಗಳ ವಿಷಯದಲ್ಲಿ ಜಾಗ್ರತೆ ಉಳ್ಳವರಾಗಿರಬೇಕು. ಯಾಕೆಂದ್ರೆ ದೇವ ಸೇವಕರು ಕೂಡ ಸುಳ್ಳು ಹೇಳುವಂತ ಸಂದರ್ಭಗಳು ಹೆಚ್ಚಾಗ್ತಾ ಇದೆ ಈ ದಿನಗಳಲ್ಲಿ. ಆದ್ರಿಂದ ಕೆಲವರು ಮನೆಗಳಲ್ಲಿ ಅತ್ತೆ ಜಾಸ್ತಿ ಮಾತಾಡಿದ್ರೆ ಸೊಸೆ 100ರಷ್ಟು ಮಾತಾಡುವಂಥದ್ದು, ಅಲ್ಲಿ ಜಗಳ ಸ್ಟಾರ್ಟ್ ಆಗುವಂಥದ್ದು, ಕುಟುಂಬಗಳು ಒಡೆದು ಹೋಗುವಂಥದ್ದು, ಶಾಂತಿ ಸಮಾಧಾನ ಇಲ್ಲದೆ ಹೋಗುವಂಥದ್ದು, ಗಂಡ ಕೆಲ್ಸಕ್ಕೆ ಹೋಗಿ ತಡವಾಗಿ ಮನೆಗೆ ಬಂದ್ರೆ ಬಾಗಿಲು ಬಳಿಯಲ್ಲಿ ಹೆಂಡತಿ ಕೋಪದಿಂದ ತಳ್ಳಿ ಬಿಡೋದು, ಅಲ್ಲಿ ಜಗಳ ಸ್ಟಾರ್ಟ್ ಆಗೋದು. ಆ ಮಾತಿನ ಮೂಲಕ ಏನಾಗ್ತದೆ, ಅನೇಕ ಕುಟುಂಬಗಳು ಒಡೆದು ಹೋಗ್ತದೆ ಪ್ರೇರೆ. ಮನೆಗಳಿಗೆ ಒಬ್ಬ ದೇವ ಸೇವಕರು ಹಗಲೆಲ್ಲ ಸುವಾರ್ತೆ ಸಾರಿ ರಾತ್ರಿ ಲೇಟ್ ಆಗಿ ಮನೆಗೆ ಬರುವಾಗ ತನ್ನ ಹೆಂಡತಿ ಮನೆ ಬಾಗಿಲು ತೆಗೆಯದೇ ಇಲ್ವಂತೆ ಪ್ರೇರೆ. ಆದ್ರಿಂದ ಆ ಸೇವಕರು ಮನೆ ಬಾಗಿಲು ಬಡ್ದು ಸಾಕಾಗಿ ಅದೇ ಬೀದಿಯಲ್ಲಿ ವಾಪಸ್ ಹೋಗುವಂತ ಸಮಯದಲ್ಲಿ ಅನೇಕ ಬೀದಿ ನಾಯಿಗಳು ಬೊಗಳ್ತಾ ಇದ್ವಂತೆ. ಚಂದ್ರನ ನೋಡಿ, ಆ ತಿಂಗಳ ಬೆಳಕಾದಂತ ಚಂದ್ರನ ನೋಡಿ ಬೊಗಳ್ತಾ ಇದ್ವಂತೆ. ಅವಾಗ ದೇವ್ರು ಮಾತಾಡಿದ್ರಂತೆ, ನೋಡು ಚಂದ್ರ ಅವನಲ್ಲಿ ಮಾತಾಡದಂತೆ, ನೋಡು ನೀನು ಮನೆಗೆ ಹೋಗಿ ವಾಪಸ್ ನೀನು ಯಾವ ತರ ಹಿಂದಿರುಗಿ ಬರ್ತಾ ಇದೀಯಾ, ನಾನು ಅನೇಕ ಸಾವಿರಾರು ನಾಯಿಗಳನ್ನ ನಾನು ನೋಡಿ ಬೊಗಳ್ತಾನೆ ಇರ್ತವೆ, ಆದ್ರೂ ನಾನು ಬೆಳಕು ಕೊಡೋದನ್ನ ಬಿಡೋದಿಲ್ಲ, ತಿಂಗಳ ಬೆಳಕು ಪ್ರಪಂಚಕ್ಕೆ ಕೊಡ್ತಾನೆ ಇದ್ದೀನಿ. ನಿನಗಿರ್ತಕ್ಕಂಥದ್ದು ಒಂದೇ ಒಂದು, ಅದಕ್ಕೆ ಯಾಕೆ ಹೆದರ್ತೀಯ, ಧೈರ್ಯ ಬಿಡಬೇಡ, ಧೈರ್ಯದಿಂದ ಮುಂದೆ ಸಾಗು, ನಿನ್ನ ಸೇವೆಯನ್ನು ಮಾಡು ಎಂಬುದಾಗಿ. ಯಾಕೆಂದ್ರೆ ಮನೆ ಬಾಗಿಲು ತಟ್ಟುವಾಗ ಮನೆ ಬಾಗಿಲು ತೆಗೆಯಲ್ಲ ಪ್ರೇರು, ಆಚೆಯಲ್ಲಿ ಬೀದಿಯಲ್ಲಿ ಮಲಗಬೇಕಂತ ಸಂದರ್ಭ ಸೇವಕರಿಗೆ ಬರ್ತದೆ ಪ್ರೇಮಿ. ಆವಾಗ ಆ ಧೈರ್ಯ ತಂದುಕೊಂಡು ದೇವರ ಸುವಾರ್ತೆಯನ್ನು ಹೆಚ್ಚಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾವು ಅಲ್ಲಿ ಒಂದು ಉದಾಹರಣೆ ಪ್ರೇರೆ. ಆದ್ರಿಂದ ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 18ನೇ ವಚನ ಓದನ ಪ್ರೇರೆ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 18. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೇ ಮುದ್ದು. ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವುದುಂಟು, ಮತಿವಂತರ ಮಾತೆ ಮದ್ದು, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಳೆಗೆ ಕ್ಷಣಿಕ. ನೋಡಿ ಪ್ರಿಯರೇ, ಕೆಲವರು ಮುಖದ ಮೇಲೆನೆ ಹೆಂಗಂದ್ರಂಗೆ ಮಾತಾಡ್ಬಿಡ್ತಾರೆ. ಅದು ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವುದುಂಟು. ಅದರಿಂದ ಅನೇಕ ಜೀವನಗಳು ನಾಶವಾಗ್ತದೆ, ಅನೇಕರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಅನೇಕರು ಸಾಯುವುದುಂಟು, ಅನೇಕ ಅತ್ತೆ ಸೊಸೆ ಮಕ್ಕಳು ಗಂಡ ಹೆಂಡತಿ ಮಧ್ಯದಲ್ಲಿ ಈ ರೀತಿಯಾದಂತ ಸಂದರ್ಭಗಳಾಗಿ ಕುಟುಂಬಗಳು ನಾಶ ಆಗಿ ಸೈತಾನನು ಈ ರೀತಿಯಾದ ಅನೇಕರನ್ನು ವಂಚನೆ ಮಾಡುವಂತ ಸಂದರ್ಭ ಪ್ರಿಯರೇ. ಆದ್ರಿಂದ ನಮ್ಮ ನಾಲಿಗೆ ಬಹಳ ಕಂಟ್ರೋಲ್ ಆಗಿ ಇಟ್ಕೋಬೇಕು ಪ್ರಿಯರೇ. ನಾಲಿಗೆ ಯಾವ ಮನುಷ್ಯನು ಹತೋಟಿಗೆ ತರಲಾರನೋ ಅದು ಸುಮ್ಮನೆ ಇರಲಾರದಂತ ಕೆಡುಕಿಗೆ ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ದೇವರನ್ನು, ಅಂದ್ರೆ ಯಾಕೋಬನ ಬರೆದ ಪತ್ರಿಕೆ 3:9 ಓದ್ತಾ ಇದ್ದೀನಿ ಪ್ರಿಯರೇ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡ್ತೇವೆ, ಆದ್ದರಿಂದ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ ಮನುಷ್ಯನನ್ನು ಕೂಡ ಶಪಿಸ್ತಾ ಇರ್ತೀವಿ. ಅದೇ ಬಾಯಿಯಿಂದ ಸ್ತುತಿ ಶಾಪಗಳು ಎರಡೂ ಬರುತ್ತದೆ ಪ್ರಿಯರೇ. ಆದ್ರಿಂದ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಹೆಚ್ಚಾಗಿ ದೇವರನ್ನು ಘನಪಡಿಸಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರ ಮಾತುಗಳು ಅನೇಕರಿಗೆ ತಿಳಿಸಲ್ಪಡುವಂತ ಬಾಯಿಯಾಗಿ ನಮ್ಮನ್ನ ಸರಿಪಡಿಸ್ಕೋಬೇಕು ಪ್ರಿಯರೇ. ಯಾಕೆಂತಂದ್ರೆ ಇಲ್ಲಿ ವಾಕ್ಯ ಅದೇ ಸ್ಪಷ್ಟಪಡ, ನಾಲಿಗೆಯಿಂದ ತಂದೆಯಾದ ದೇವರನ್ನು ಅಂದ್ರೆ ಭೂಮಿ ಆಕಾಶ ಉಂಟು ಮಾಡಿದ ತಂದೆಯನ್ನು ಆರಾಧಿಸ್ತೀವಿ, ಹಾಡುಗಳು ಹೇಳ್ತೀವಿ, ಆತ್ಮಭರಿತರಾಗ್ತೀವಿ, ತುಂಬಿ ತುಳುಕ್ತೀವಿ. ಅದೇ ಬಾಯಿಂದ ಏನ್ ಮಾಡ್ತೀವಿ, ಮನುಷ್ಯ ದೇವರ ಹೋಲಿಕೆಗೆ ಸರಿಯಾಗಿರ್ತಕ್ಕಂಥ ಸಹೋದರನನ್ನ ಏನ್ ಮಾಡ್ತೀವಿ, ನಿಂದಿಸ್ತೀವಿ. ಓದಿ ಪ್ರಿಯರೇ ವಚನ, ಯಾಕೋಬನ ಬರೆದ ಪತ್ರಿಕೆ 3:9. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪಗಳು ಎರಡೂ ಬರುತ್ತದೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಡುವುದುಂಟೆ. ನನ್ನ ಸಹೋದರ, ಅಂಜೂರದ ಮರವು ಎಣ್ಣೆ ಮರ, ನೋಡಿ ಪ್ರೇರೆ, ಊಟೆಯ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಬರುವುದುಂಟೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ ಪ್ರೇರೆ. ಆದ್ರಿಂದ ನಾವು
ಸೈತಾನನಿಗೆ ಅವಕಾಶ ಕೊಡದರೆ ನಮ್ಮ ಬಾಯಿ ಮಾತುಗಳನ್ನು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಕೊನೆಯದಾಗಿ ಒಂದೆರಡು ವಚನ ಓದಿ ನಾವು ಮುಗಿಸೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 15:10. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತರಕ್ಕೆ ಕರೆದು ಅವರಿಗೆ, ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳಿರಿ. ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು ಎಂದು ಹೇಳಿದನು. ನೋಡಿ ಪ್ರಿಯರೇ, ವಾಕ್ಯ ಸ್ಪಷ್ಟಪಡಿಸದೆ ಕಿವಿಗೊಟ್ಟು ಕೇಳಬೇಕಂತೆ ನಾವು ತಿಳ್ಕೊಳ್ಳಿರಿ. ಬಾಯೊಳಗೆ ಹೋಗುವಂಥದ್ದು ನಾವು ತಿನ್ನುವಂತ ಪದಾರ್ಥಗಳಿಂದ ನಮ್ಮೊಳಗೆ ಯಾವುದೊಂದು ಹೊಲಸು ಹೋಗೋದಿಲ್ಲ. ಆದ್ರೆ ಬಾಯಿ ಒಳಗಿನಿಂದ ಅಂದ್ರೆ ಬಾಯೊಳಗಿನಿಂದ ಹೊರಡುವಂಥದ್ದು, ಮನಸ್ಸಿನೊಳಗಿಂದ ಹೊರಡುವಂಥದ್ದು, ನಮ್ಮ ಊಹೆಗಳಿಂದ ಬರುವಂಥದ್ದು ಮನುಷ್ಯನನ್ನು ಹೊಳೆ ಮಾಡಿಬಿಡುತ್ತದೆ ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟಪಡಿಸ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಜ್ಞಾನೋಕ್ತಿ 16:18. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 28ನೇ ವಚನ. ಗರ್ವದಿಂದ 28. 16:28. ಕುಂಟನು ಜಗಳ ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ನೋಡಿ ಪ್ರಿಯ ಓಕೆ. ಅದೇ ರೀತಿಯಾಗಿ ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಎಫೆಸದವರ ಬರೆದ ಪತ್ರಿಕೆ 5:4. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟಪಡಿಸಲು ಪ್ರೇರಣೆ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11:13-15. 13ನೇ ಅಧ್ಯಾಯ 15ನೇ ವಚನ. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ನೋಡಿ ಪ್ರಿಯರೇ, ನಾವು ಹೆಚ್ಚಾಗಿ ಮಾತನಾಡುವಂಥದ್ದು ಏನಾಗಿರ್ಬೇಕಂದ್ರೆ ಆತನ ಮೂಲಕವಾಗಿಯೇ, ಯೇಸುಕ್ರಿಸ್ತರ ಮೂಲಕವಾಗಿ ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು, ಯೇಸು ಸ್ವಾಮಿಯನ್ನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ನಮ್ಮ ಜೀವಮಾನ ಕಾಲವೆಲ್ಲ ಏನ್ ಮಾಡ್ಬೇಕಂದ್ರೆ ದೇವರನ್ನ ನಾವು ಯಾವಾಗಲೂ ಸ್ತುತಿ ಅರ್ಪಣೆ ಮಾಡಬೇಕೆಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟಪಡಿಸ್ತದೆ ಪ್ರೇರೆ. ಆದ್ರಿಂದ ನಾವು ಈ ಎಲ್ಲಾ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡವರಾಗಿ ಕೊನೆಯದಾಗಿ ಒಂದು ವಚನವಾದಿ ನಾವು ಮುಗಿಸೋಣ ಪ್ರೇರೆ. ಯೋಹನ ಬರೆದ ಸುವಾರ್ತೆ 8:44. ಇಲ್ಲಿ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಆದ್ರಿಂದ ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಆದ್ದರಿಂದ ಪ್ರಿಯರಾದ ಸೈತಾನಿಗೆ ನಾವು ಅವಕಾಶ ಕೊಡದಲೆ ನಾವು ದೇವರನ್ನು ಯಾವಾಗಲೂ ಸ್ತುತಿಸುವಂತ, ದಾವೀದನು ಹೇಳುವ ಪ್ರಕಾರ ಯಾವಾಗಲೂ ನನ್ನ ಎದುರಿನಲ್ಲಿ ಯೆಹೋವನನ್ನು ಇಟ್ಟುಕೊಂಡಿದ್ದೇನೆ, ನಿನ್ನನ್ನು ಸ್ತುತಿಸುತ್ತೇನೆ ಎಂಬುದಾಗಿ 34ನೇ ಕೀರ್ತನೆಯಲ್ಲಿ ನಾವು ಹೇಳಿದ ಪ್ರಕಾರವಾಗಿ ನಾವು ಕೂಡ ಈ ಭೂಲೋಕದ ಯಾತ್ರೆಯನ್ನು ದೇವರನ್ನು ಯಾವಾಗಲೂ ಸ್ತುತಿಸುವುದು, ಆತನ ವಾಕ್ಯವನ್ನು ಓದುವುದು, ಧ್ಯಾನ ಮಾಡುವುದು, ಅರ್ಥ ಮಾಡಿಕೊಳ್ಳುವುದು, ಸಭೆಯ ಕಾರ್ಯಗಳಲ್ಲಿ ಪಾಲುಗಾರರಾಗುವುದು, ಇವೆಲ್ಲ ಕಾರ್ಯಗಳನ್ನು ನಾವು ಮಾಡುವಾಗ ಪ್ರಿಯರೇ ನಾವು ನಿತ್ಯ ರಾಜ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರಿಯರೇ. ಪ್ರಿಯರಾದ ದೇವರ ಮಕ್ಕಳೇ, ಈ ಕೇಳಿರ್ತಕ್ಕಂಥ ವಾಕ್ಯಗಳಿಗೆ ಅನುಸಾರವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ಪರಲೋಕ ತಂದೆಯ ದೇವರೇ, ನಿನ್ನ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು ಸ್ವಾಮಿ. ಅಪ್ಪ, ಈ ದಿನ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮನುಷ್ಯರ ಮಾತುಗಳು, ದೇವರ ಮಾತುಗಳು, ಸೈತಾನ ಮಾತುಗಳು ಎಷ್ಟು ಶಕ್ತಿಯುತವಾಗಿದೆ, ಎಷ್ಟು ಜನರನ್ನು, ಕುಟುಂಬಗಳನ್ನು ಹಾಳು ಮಾಡುವಂಥದ್ದಾಗಿದೆ ಎಂಬುದಾಗಿ ನೀವು ವಾಕ್ಯವು ನಮಗೆ ಸ್ಪಷ್ಟಪಡಿಸಿದರೆ ಸ್ವಾಮಿ, ಆ ಒಂದು ಮಾತಿನ ಮೂಲಕವೇ ನಮಗೆ ಜೀವವನ್ನು, ಮರಣವನ್ನು ಆದುಕೊಳ್ಳುವಂತ ಅಪ್ಪ ಒಂದು
ನಮ್ಮ ಕೈಯಲ್ಲಿ ನೀವು ಒಂದು ಕೊಟ್ಟಿದ್ದಕ್ಕಾಗಿ ಅಪ್ಪ ಅದನ್ನು ನಾವು ಜ್ಞಾನದಿಂದ, ತಿಳುವಳಿಕೆಯಿಂದ, ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡು ಭೂಮಿ ಮೇಲೆ ಜೀವಿಸಿ ಅನೇಕರಿಗೆ ಮಾದರಿಯನ್ನು ತೋರಿಸಿ ಸ್ವಾಮಿ ಅಪ್ಪ, ನೀವಿರುವಂಥ ಲೋಕಕ್ಕೆ ಸೇರಿಕೊಳ್ಳುವಂಥ ಭಾಗ್ಯವನ್ನು ನಮ್ಮೆಲ್ಲರಿಗೂ ಧಾರಾಳವಾಗಿ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ ತಂದೆಯಾದವರೇ. ಅಪ್ಪ, ಇದರಲ್ಲಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀನಿ, ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಕುಟುಂಬವಾಗಿ ಒಪ್ಪಿಸ್ತಾ ಇದ್ದೀನಿ ತಂದೆ. ಮಕ್ಕಳನ್ನು ಕನಿಕರಿಸಿ ಕಾಪಾಡಿ ನಡೆಸಬೇಕೆಂದು, ಇನ್ನೂ ಹೆಚ್ಚಾಗಿ ನಿಮ್ಮ ಮಾತುಗಳನ್ನು ಧ್ಯಾನ ಮಾಡುವಂತೆ, ಅರ್ಥ ಮಾಡಿಕೊಳ್ಳುವಂತೆ, ಅನೇಕರಿಗೆ ತಿಳಿಸಲ್ಪಡುವಂತೆ ಸ್ವಾಮಿ ನಮ್ಮ ಮಕ್ಕಳನ್ನು ಪ್ರಯೋಜನ ಪಡಿಸಬೇಕೆಂದು ಬೇಡ್ತಾ ಇದ್ದೀನಿ ತಂದೆಯಾದವರೇ. ಅಪ್ಪ, ಈ ಗೂಗಲ್ ಮೀಟನ್ನು ನಡೆಸುವಂತಹ ಸಿಸ್ಟರ್ ಅವರನ್ನು ಸ್ವಾಮಿ, ಅದೇ ಸೇವಕರನ್ನು, ಕುಟುಂಬಗಳನ್ನು ಕರ್ತನ ಹೆಸರಲ್ಲಿ ಒಪ್ಪಿಸ್ತೇನೆ. ಮಕ್ಕಳಿಗೆ ಬೇಕಂತ ಎಲ್ಲ ಅಗತ್ಯಗಳನ್ನು ತಂದೆಯಾದವರೇ ಅಪ್ಪ, ಅವಕಾಶಗಳನ್ನು ಸ್ವಾಮಿ ತಂದೆಯಾದ ಮಕ್ಕಳಿಗೆ ಅನುಗ್ರಹಿಸಿ ಅಂತ ಬೇಡ್ತಾ ಇದ್ದೀನಿ ಸ್ವಾಮಿ. ಸಭೆ ಮೂಲಕ ನಡೆಯುವಂತಹ ಎಲ್ಲ ಪ್ರಾರ್ಥನಾ ಕೂಟಗಳನ್ನು ಅಪ್ಪ, ನಿನ್ನ ಮಕ್ಕಳ ಪ್ರಯಾಣಗಳನ್ನು, ಕೆಲಸ ಕಾರ್ಯಗಳನ್ನು ಸ್ವಾಮಿ, ಮಕ್ಕಳಿಗೆ ಬೇಕಂತ ಆಯುಷ್ಯ, ಆರೋಗ್ಯ, ಬಲ, ಜ್ಞಾನವನ್ನು, ವಿವೇಕವನ್ನು ದೇವ ನೀವು ಕನಿಕರಿಸಿ ಮಕ್ಕಳಿಗೆ ಅನುಗ್ರಹಿಸಿ ಎಂದು ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ ತಂದೆಯಾದವರೇ. ನನ್ನನ್ನು ಒಪ್ಪಿಸಿಕೊಡ್ತಾ, ಸಮರ್ಪಣೆ ಮಾಡಿ ಇದುವರೆಗೂ ತಾಳ್ಮೆಯಿಂದ ಕೇಳಿದಂತೆ ನಿನ್ನ ಮಕ್ಕಳನ್ನು ನಿನ್ನ ಮಸದಲ್ಲಿ ಒಪ್ಪಿಸಿಕೊಡ್ತಾ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ಬಿಡಿದ್ದೇನೆ ಪ್ರೀತಿಯ ಪರಲೋಕ ತಂದೆ, ಆಮೀನ್. ಕಬರೀರಿ ಅಂತ ಆಶೀರ್ವಾದ ಪಡ್ಕೊಳ್ಳಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮ ಪ್ರೀತಿಯ ಅನ್ಯೋನ್ಯತೆ ಸಹವಾಸ ಹೀಗೆ ಸದಾ ಕಾಲವು ಜೀವಮಾನ ಕಾಲವೆಲ್ಲ ನಮ್ಮ ಸಂಗಡ ಇರಲಿ, ಆಮೀನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.